ಯೋಗ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಿಮಗೆ ಎಂತ ಮೂವಿಯನ್ನ ತಂದಿದ್ದೀನಿ ಅಂದ್ರೆ ಕಾಮಿಡಿ ಇರೋ ಒಂದು ಜಾಂಬಿ ಮೂವಿಯನ್ನ ತಂದಿದ್ದೀನಿ. ನೀವು ಜಾಂಬಿ ಮೂವೀಸ್ ಅನ್ನ ನೋಡಿರ್ತೀರಾ, ಆದ್ರೆ ಈ ತರ ಜಾಂಬಿ ಮೂವಿಯನ್ನ ಯಾರು ಕೂಡ ನೋಡಿರೋಲ್ಲ. ಸರಿ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಮೂವಿಯನ್ನ ಸ್ಟಾರ್ಟ್ ಮಾಡಿಬಿಡೋಣ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಸರಿ ಬನ್ನಿ, ಈಗ ಕತೆ ಒಳಗಡೆ ಹೋಗೋಣ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ನಮಗೆ ಸೀಸ್ ಮಾಡಿರೋ ಒಂದು ರಿಸರ್ಚ್ ಸೆಂಟರ್ ಅನ್ನ ತೋರಿಸ್ತಾರೆ. ಸ್ವಲ್ಪ ದಿನಗಳ ಹಿಂದೆ ಯಾರೋ ಒಬ್ಬ ಮನುಷ್ಯನ ಮೇಲೆ ವೈರಸ್ ಮತ್ತೆ ಕೆಮಿಕಲ್ ಅನ್ನ ಹಾಕಿ ಏನನ್ನೋ ಕಂಡು ಹಿಡಿಯೋಕೆ ನೋಡ್ತಾ ಇರ್ತಾರೆ. ಆದ್ರೆ ಅದು ಸಕ್ಸಸ್ ಆಗಲ್ಲ, ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಅದನ್ನ ಕ್ಲೋಸ್ ಮಾಡಿ ಬಿಡ್ತಾರೆ ಅಂತ ನ್ಯೂಸ್ ಚಾನೆಲ್ಸ್ ಅವರು ಹೇಳ್ತಾ ಇರ್ತಾರೆ. ಈಗ ಆ ಜಾಗದಿಂದಾನೆ ಯಾರೋ ಒಬ್ಬ ಒಂದು ಟನಲ್ ನಿಂದ ಹೊರಗಡೆ ಬರ್ತಾ ಇದ್ದಾನೆ. ಇವನ್ ಬೇರೆ ಯಾರು ಅಲ್ಲ, ಇವನ್ ಮೇಲೂ ಕೂಡ ವೈರಸ್ ಗಳ ಅಟ್ಯಾಕ್ ಆಗಿರುತ್ತೆ. ಇವನೇ ನಮ್ಮ ಮೂವಿಯ ಹೀರೋ. ಸೀನ್ ಅನ್ನ ಕಟ್ ಮಾಡಿ ಈ ಕಡೆ ತೋರಿಸ್ತಾರೆ. ಯಾವ್ದೋ ಒಂದು ಕಾರ್ ಹೈವೇಲಿ ಬರ್ತಾ ಇರುತ್ತೆ. ನೋಡಿದ್ರೆ ಮುಳ್ಳಿನ ಮೇಲೆ ಕಾರನ್ನ ಬಿಟ್ಟು ಸ್ವಲ್ಪ ಪಂಚರ್ ಆಗುತ್ತೆ, ಹಾಗೆ ಪಕ್ಕಕ್ಕೆ ಗುದ್ದಿ ಸ್ವಲ್ಪ ಡ್ಯಾಮೇಜ್ ಕೂಡ ಆಗುತ್ತೆ. ತಕ್ಷಣ ಒಂದು ಕಾರ್ ಅದನ್ನ ಟೋ ಮಾಡೋದಕ್ಕೆ ಅಂತ ಬರುತ್ತೆ. ಕಾರನ್ನ ಟೋ ಮಾಡೋದಕ್ಕೆ ಬಂದ ಅವನು ಡೋರ್ ಅನ್ನ ತೆಗೆದಕ್ಕೆ ಅಂತ ನೋಡ್ತಾನೆ. ಒಳಗೆ ಹೆದರ್ಕೊಂಡ ಅವನು, ಹೇ ಯಾರಪ್ಪ ನೀನು, ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಹೊರಗಿಂದ ಅವನು, ಸರ್ ನಾನು ಲೇಟ್ ಆಗಿ ಬಂದಿದ್ರೆ ನೀವು ಪರಲೋಕ ಸೇರ್ಕೊಬಿಡ್ತಾ ಇದ್ರಿ. ನಾನೊಬ್ಬ ಮೆಕ್ಯಾನಿಕ್, ಪಕ್ಕದಲ್ಲೇ ನನ್ನ ಗ್ಯಾರೇಜ್ ಇದೆ, ಬನ್ನಿ ಅಲ್ಲಿ ನಿಮ್ಗೆ ಪಂಚರ್ ಅನ್ನ ಹಾಕೊಟ್ಟು ಬೇರೆ ಏನ್ ಡ್ಯಾಮೇಜ್ ಆಗಿದೆ ಅದನ್ನೆಲ್ಲ ಮಾಡ್ಕೊಡ್ತೀನಿ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿ ಬೆಳಗ್ಗೆ ತೋರಿಸ್ತಾರೆ. ಆ ಗ್ಯಾರೇಜ್ ಅವನು ಕೂಡ ಕಾರನ್ನ ನೀಟಾಗಿ ರೆಡಿ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ದೊಡ್ಡ ಬಿಲ್ ಅನ್ನೇ ಕೋಟ್ ಹಾಕೊಂಡಿರೋನ್ಗೆ ಕೊಡ್ತಾನೆ. ಅವನಿಗೆ ಆ ಬಿಲ್ ಅನ್ನ ನೋಡಿ ಶಾಕ್ ಆಗೋಗುತ್ತೆ. ಯಾಕೆ ಅಂದ್ರೆ ಅಷ್ಟು ದೊಡ್ಡ ಬಿಲ್ ಅನ್ನ ಹಾಕಿರ್ತಾನೆ. ಯೋ ಯಾಕೆ ಇಷ್ಟೊಂದು ಬಿಲ್ ಹಾಕಿದ್ಯಾ ಅಂತ ಕೇಳ್ಬೇಕಾದ್ರೆ ಮನೆಯಿಂದ ಆ ಗ್ಯಾರೇಜ್ ನ ಓನರ್ ನ ತಂಗಿ ಹೊರಗಡೆ ಬರ್ತಾಳೆ. ಅದಕ್ಕೆ ಇವನು, ಇವತ್ತು ಕೊಂದ್ಬಿಟ್ಟಮ್ಮ, ಸರಿ ಬಿಡು, ಹೋಗಿ ಕಾಡಲ್ಲಿ ಯಾರಿಗೂ ಗೊತ್ತಿಲ್ದಂಗೆ ಹೂತಾಕ್ಬಿಡ್ಬಾ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡ ಅವನು ಭಯ ಬಿದ್ದು ಅವನ್ ಎಷ್ಟು ಅಮೌಂಟ್ ಅನ್ನ ಹಾಕಿದ್ನೋ ಅಷ್ಟನ್ನ ಕೊಟ್ಟು ಅಲ್ಲಿಂದ ಹೊರಡ್ತಾನೆ. ಆಕ್ಚುಲಿ ರೋಡ್ ಅಲ್ಲಿ ಮುಳ್ಳಿಟ್ಟಿದ್ದೆ ಇವನು ಮತ್ತೆ ಇವನ ಹೆಂಡತಿ ಸೇರ್ಕೊಂಡು. ಅಲ್ಲಿ ಏನಾದ್ರು ಕಾರ್ ಪಂಚರ್ ಆಗಿದ್ರೆ ಪಕ್ಕದಲ್ಲಿ ಇವ್ರ ಗ್ಯಾರೇಜ್ ಅಲ್ವಾ, ಅಲ್ಲಿ ರೆಡಿ ಮಾಡಿದ್ರೆ ಇವ್ರು ಅವ್ರಿಗೆ ದೊಡ್ಡ ಬಿಲ್ ಅನ್ನೇ ಕೊಟ್ಟು ಈ ತರ ದುಡ್ಡನ್ನ ಸಂಪಾದನೆ ಮಾಡ್ತಾ ಇರ್ತಾರೆ. ಈಗ ಕಟ್ ಮಾಡಿ ಹೀರೋ ಹತ್ರ ತೋರಿಸ್ತಾರೆ. ಹೀರೋ ಒಬ್ಬ ಜಾಂಬಿ ಆಗಿರ್ತಾನೆ. ಅವನ ಮೇಲೆ ಎದ್ದು ಎಲ್ಲಿಗೆ ಬರ್ಬೇಕು ಅಂತ ಗೊತ್ತಾಗದೆ ಹಾಗೆ ಸುಮ್ಮನೆ ನಡ್ಕೊಂಡು ಬರ್ತಾ ಇರ್ತಾನೆ. ಮುಂದೆ ನೋಡಿದ್ರೆ ಇಬ್ರು ಲೇಡೀಸ್ ಬರ್ತಾ ಇರ್ತಾರೆ. ಇವನು ಜಾಂಬಿ ಅಲ್ವಾ, ಅವರನ್ನ ಕಚ್ಬೇಕು ಅಂತ ಹೋಗ್ತಾ ಇರ್ತಾನೆ. ಅವ್ರು ಇವನ್ನ ಏನಪ್ಪಾ ಬೆಳ್ಬೆಳಗ್ಗೆನೆ ಕುಡಿಬೇಕಾ, ಕುಡುಕುರು ಕಾಟ ಜಾಸ್ತಿ ಆಗೋಯ್ತು ಅಂತ ಹೇಳಿ ಬೈಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ಚಿಕ್ಕ ಮಕ್ಕಳು ಸಹ ಅಲ್ಲಿಗೆ ಬರ್ತಾರೆ. ಅವರನ್ನ ಕಚ್ಚೋದಿಕ್ಕೆ ಅಂತ ಹೋದ್ರೆ ಆ ಮಕ್ಕಳು ಅವನ ಜೊತೆನೆ ಆಟ ಆಡ್ತಿರ್ತಾರೆ. ಮತ್ತೆ ಲಾಸ್ಟ್ ಅಲ್ಲಿ ಅವನಿಗೆ ಕಲ್ಲು ಹೊಡೆದು ಅಲ್ಲಿಂದ ಹೊರಡ್ತಾರೆ. ಹಾಗೆ ಹೀರೋ ಬರ್ತಾ ಬರ್ತಾ ಆ ಊರಿನ ಮಧ್ಯಕ್ಕೆ ಬರ್ತಾನೆ. ನೋಡಿದ್ರೆ ಯಾವ್ದೋ ಒಂದು ನಾಯಿ ನಿಂತಿದೆ. ಅದನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ನಾನೊಬ್ಬ ಜಾಂಬಿ, ನನ್ನನ್ನೇ ಹೀಗ್ ನೋಡ್ತಾ ಇದೆಯಾ ಅಂತ ಆ ನಾಯಿಯನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ನಾಯಿನ ಗುರಾಯಿಸಿದ್ರೆ ಸುಮ್ನೆ ಬಿಡುತ್ತಾ ಬೊಗಳುತ್ತೆ. ಅದಕ್ಕೆ ಇವನು ಕೂಡ ಬೊಗಳುತ್ತಾನೆ. ನನ್ನೇ ಬೊಗಳುತ್ತೆ ಅಂತ ಅವನನ್ನೇ ಅಟ್ಟಾಡ್ಸ್ಕೊಂಡು ಹೋಗುತ್ತೆ. ಹಾಗೆ ಹೀರೋ ಓಡ್ಕೊಂಡು ಯಾವ್ದೋ ಮನೆಯ ಒಂದು ಟಾಯ್ಲೆಟ್ ಒಳಗೆ ಬಂದು ಔಸ್ಕೋತಾನೆ. ಆ ಮನೆಯಲ್ಲಿ ಯಾರೋ ಒಬ್ಬ ವಯಸ್ಸಾದ ತಾತ ಇರ್ತಾನೆ. ಅವನಿಗೆ ಬಾತ್ರೂಮ್ ಅಲ್ಲಿ ಏನೋ ಒಂದು ಸೌಂಡ್ ಆಗಿರೋದು ಕೇಳಿಸುತ್ತೆ. ಹೋಗಿ ನೋಡಿದ್ರೆ ಅಲ್ಲಿ ಹೀರೋ ಇರ್ತಾನೆ. ಯಾರು ನೀನು, ಏನ್ ಕದಿಯೋದಕ್ಕೆ ಬಂದಿದೆ ಅಂತ ಹೇಳಿ ಅವನಿಗೆ ಹೊಡಿತಾನೆ. ಹಾಗೆ ತಿರುಗಿ ಒಂದು ಜಾಂಬಿ ಲುಕ್ ಅನ್ನ ಕೊಡ್ತಾನೆ. ಅದಕ್ಕೆ ತಾತ ಏನು ಎಷ್ಟು ಕೇಳಿದ್ರು ಮಾತಾಡ್ತಾನೆ ಇಲ್ವಲ್ಲ ಅಂತ ಮತ್ತೆ ಹೊಡಿತಾ ಇರ್ತಾನೆ. ಅದಕ್ಕೆ ಅವನ್ನ ಕಚ್ಬಿಟ್ಟು ಅಲ್ಲಿಂದ ಓಡೋಗ್ತಾನೆ. ಈ ಕಡೆ ಇರೋ ರೋಡ್ ಅಲ್ಲಿ ಓಡ್ ಬರ್ತಾ ಇರ್ತಾನೆ. ಆ ಕಡೆಯಿಂದ ಹೀರೋಯಿನ್ ಬರ್ತಾ ಇರ್ತಾಳೆ. ಅವಳನ್ನ ಕಚ್ಚೋದಿಕ್ಕೆ ಅಂತ ಹೋಗ್ತಾನೆ. ಹೀರೋಯಿನ್ ಭಯನೇ ಪಟ್ಕೊಳ್ಳೋದಿಲ್ಲ, ಹಾಗೆ ಕ್ಯಾಶುವಲ್ ಆಗಿ ನಿಂತಿರ್ತಾಳೆ. ಹೀರೋ ಅವಳನ್ನ ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ದಾನೆ ಅಂತ ಹೇಳಿ ಅವನ ಮೇನ್ ಪಾಯಿಂಟ್ ಗೆ ಒದಿತಾಳೆ. ಅಷ್ಟೇ, ಹೀರೋಗೆ ಏನೇನೋ ಆಗ್ತಾ ಇರುತ್ತೆ. ಹಿಂದ್ಗಡೆ ನೋಡಿದ್ರೆ ಅವನ್ನ ಆ ನಾಯಿ ಅಟ್ಟಿಸ್ಕೊಂಡು ಈಗ್ಲೂ ಬರ್ತಾ ಇರುತ್ತೆ. ಅದನ್ನ ಹೀರೋಯಿನ್ ನೋಡ್ಬಿಡ್ತಾಳೆ. ಮತ್ತೆ ಅಲ್ಲಿಂದ ಹೀರೋಯಿನ್ ಓಡ್ತಾ ಇರ್ತಾಳೆ. ಹೀರೋಯಿನ್ ಹಿಂದೆನೆ ಹೀರೋ ಕೂಡ ಓಡ್ ಬರ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಹೀರೋನ ತಮ್ಮ ಊರಿಂದ ಬಂದಿರ್ತಾನೆ. ಇವಳು ಓಡ್ ಬರೋದನ್ನ ನೋಡಿ ತಂಗಿ ಅಂತ ಕೂಕೋದನೆ ಅವಳು ನೋಡಿದ್ರೆ ಓಡ್ತಾ ಇರ್ತಾಳೆ. ಹಿಂದೆ ನಾಯಿ ಅಟ್ಟಿಸ್ಕೊಂಡು ಬರ್ತಾ ಇದೆ. ಹಾಗೆ ಹೀರೋಯಿನ್ ಓಡ್ ಬರ್ಬೇಕಾದ್ರೆ ಮಿಸ್ ಆಗಿ ಬಿದ್ದೋಗ್ತಾಳೆ. ಹಿಂದೆ ನೋಡಿದ್ರೆ ಹೀರೋ ಅವಳನ್ನ ಅಟ್ಟಾಡ್ಸ್ಕೊಂಡು ಬರ್ತಾ ಇರ್ತಾನೆ. ಇನ್ನೇನ್ ಅವಳನ್ನ ಕಚ್ಬೇಕು ಅನ್ನೋಷ್ಟರಲ್ಲಿ ಹೀರೋಯಿನ್ ಅಂಕಲ್ ಗಾಡಿಯಲ್ಲಿ ಬಂದು ಅವನನ್ನ ಗುದ್ ಬಿಡ್ತಾರೆ. ಅವ್ನ್ ನೋಡಿದ್ರೆ ಅಷ್ಟು ದೂರ ಹೋಗಿ ಬಿದ್ದು ಹೋಗ್ತಾನೆ. ಹೀರೋಯಿನ್ ಮಾವಂಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ಅಯ್ಯೋ ಕೊಲೆ ಕೇಸ್ ಆಗೋಯ್ತಲ್ಲಪ್ಪ, ಜೈಲ್ಗೆ ಹೋಗ್ಬೇಕಾಗುತ್ತಲ್ಲಪ್ಪ ಅಂತ ಹೇಳ್ಕೊಂಡು ಹೀರೋ ಬಿದ್ದ ಜಾಗವನ್ನ ನೋಡಿದ್ರೆ ಅವ್ನ್ ನೋಡಿದ್ರೆ ಈಸಿಯಾಗಿ ಎದ್ ನಿಂತ್ಕೊಂಡಿರ್ತಾನೆ. ನೋಡಿದ್ರೆ ಗೊತ್ತಾಗುತ್ತೆ ಜೀವ ಏನು ಹೋಗಿಲ್ಲ, ಮೈಕಿಗೆ ಸ್ವಲ್ಪ ಏಟ್ ಆಗಿದೆ ಅಂತ. ಈ ಕಡೆ ಅಂಕಲ್, ನೋಡಪ್ಪ ತಮ್ಮ, ಅದು ಗಾಡಿಯಲ್ಲಿ ಬ್ರೇಕ್ ಸರಿಯಾಗಿರ್ಲಿಲ್ಲ, ಅದಕ್ಕೆ ಗುದ್ದಿಸ್ಬಿಟ್ಟೆ, ಸಾರಿ ಅಂತ ಹೇಳ್ತಾ ಇರ್ತಾನೆ. ಹೀರೋಗೆ ಕನ್ನಡನ ಬರುತ್ತೆ. ಅವ್ರನ್ನೇ ನೋಡ್ಕೊಂಡು ತುಂಬಾನೇ ಕೂಗಾಕ್ಬಿಟ್ಟು ಅಲ್ಲಿಂದ ಓಡ್ತಾನೆ. ಈಗ ಎಲ್ಲರೂ ಮನೇಲಿ ಬಂದು ಕೂತಿರ್ತಾರೆ. ಹೀರೋಯಿನ್ ಅಂಕಲ್ಗೆ ತುಂಬಾನೇ ಟೆನ್ಷನ್ ಆಗ್ತಾ ಇರುತ್ತೆ. ಅವನು ನನ್ನ ಮುಖವನ್ನ ನೋಡಿದ್ದಾನೆ, ಅವ್ನ್ ಪಕ್ಕ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಅಂತ ಬಾಯ್ ಬಡ್ಕೋತಿರ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಆಚೆಯಿಂದ ಸೈರನ್ ಸೌಂಡ್ ಕೇಳಿಸುತ್ತೆ. ಅಯ್ಯೋ ಪೊಲೀಸ್ ಬಂದ್ರು, ನಾನ್ ಸತ್ತೆ ಅಂತ ತುಂಬಾನೇ ಹೆದರ್ಕೋತಾನೆ. ಹೋಗಿ ನೋಡಿದ್ರೆ ಫಸ್ಟ್ ಸೀನ್ ಅಲ್ಲಿ ಹೀರೋ ಒಬ್ಬ ತಾತನಿಗೆ ಕಡ್ದಿರ್ತಾನಲ್ಲ, ಅವನೇ ಹೀರೋಯಿನ್ ನ ತಾತ ಆಗಿರ್ತಾನೆ. ಅವ್ನ್ ಕಡ್ದಿರೋದಕ್ಕೆ ಟ್ರೀಟ್ಮೆಂಟ್ ಅನ್ನ ತಗೊಂಡು ಆಂಬ್ಯುಲೆನ್ಸ್ ಇಂದ ಬಂದಿರ್ತಾನೆ. ಇದನ್ನ ಅವನು ಪೊಲೀಸ್ ಅನ್ಕೊಂಡು ಹೆದರ್ಕೊಂಡಿರ್ತಾನೆ. ಮನೆ ಒಳಗಿದ್ದವರೆಲ್ಲ ಹೊರಗಡೆ ಬಂದು ನೋಡ್ತಾರೆ. ಆ ತಾತ ಬ್ಯಾಂಡೇಜ್ ಸುತ್ಕೊಂಡು ಬರ್ತಿರ್ತಾನೆ. ಈಗ ಹೋಗಿ ಆ ಅಂಕಲ್, ಅಪ್ಪ ಏನಾಯ್ತು, ನಾಯಿ ಕಚ್ಬಿಡ್ದ ಅಂತ ಕೇಳ್ತಾನೆ. ನಾಯಿ ಎಲ್ಲ ಕಣೋ, ಯಾರೋ ಒಬ್ಬ ಕಚ್ಬಿಟ್ಟು ಹೊಡ್ದ, ನನ್ ಕೈಗೆ ಸಿಗ್ಲಿ, ಅವನು ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ಮನೆ ಒಳಗೆ ಹೋಗ್ತಾ ಇರ್ತಾನೆ. ಮನೆ ಒಳಗಡೆ ತುಂಬಾನೇ ಶೆಕೆ ಅಂತ ಕಾಣಿಸುತ್ತೆ. ಹೊರಗಡೆ ಬಂದು ಅವರ
ಗಾಡಿ ಒಳಗೆ ಮಲ್ಕೋತಾರೆ. ಆದ್ರೂ ಕೂಡ ಅವರ ಶೆಕೆ ನಿಲ್ಲೋದೇ ಇಲ್ಲ. ಫ್ಯಾನ್ ಹತ್ರ ನಿಂತ್ಕೋತಾರೆ, ಆದ್ರೂ ನಿಲ್ಲೋದಿಲ್ಲ. ಮತ್ತೆ ಹಾಗೆ ಹೀರೋಯಿನ್ ಕೂಡ ಆ ಗಾಡಿಯಲ್ಲಿ ಮಲಗಿರ್ತಾಳೆ. ಏನು ಸೌಂಡ್ ಆಗೋದು ಅವಳಿಗೆ ಕೇಳಿಸುತ್ತೆ. ಹೋಗಿ ನೋಡಿದ್ರೆ ಆ ಸೌಂಡಿಗೆ ತಾತ ಕೂಡ ಅಲ್ಲಿಗೆ ಬರ್ತಾನೆ. ಲೈಟ್ ಆನ್ ಮಾಡಿ ನೋಡಿದ್ರೆ ಅಲ್ಲಿ ಹೀರೋ ಇರ್ತಾನೆ. ಅವನನ್ನು ನೋಡಿ ಹಾಗೆ ಕೋಪಗೊಂಡು ತಾತ ಮತ್ತೆ ಬಂದ ಅಂತ ಹೇಳಿ ಅಲ್ಲಿದ್ದ ಒಂದು ಕೋಲನ್ನು ತಗೊಂಡು ಅವನಿಗೆ ಸರಿಯಾಗಿ ಹೊಡಿತಾ ಇರ್ತಾನೆ. ಈ ಸೌಂಡಿಗೆ ಮನೆ ಒಳಗಿದ್ದ ಮಗ ಬರ್ತಾನೆ. ಮತ್ತೆ ಓಡ್ ಬಂದು ಅವನಿಗೆ ಜಾಡ್ಸೋದಿತಾನೆ. ಹಾಗೆ ಹೀರೋ ಹಿಂದಕ್ಕೆ ಹೋಗಿ ಒಂದು ಕಬ್ಣಕ್ಕೆ ಚುಚ್ಕೊಬಿಡ್ತಾನೆ. ಆದ್ರೂ ಕೂಡ ಹೀರೋ ಅವನಿಗೆ ಏನು ಆಗಿಲ್ಲ ಅಂತ ಮುಂದೆ ಬರ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿದವರು ಹೆದರ್ಕೊಂಡು ಓಡೋಗಿ ಡೋರ್ ಅನ್ನ ಕ್ಲೋಸ್ ಮಾಡ್ಕೋತಾರೆ. ಮತ್ತೆ ಎಲ್ಲರಿಗೂ ಶಾಕ್ ಆಗುತ್ತೆ. ಯಾರೋನು ಆ ಕಂಬಿ ಚುಚ್ಕೊಂಡ್ರು ಕೂಡ ಬದುಕಿ ಬಂದಿದ್ದಾನಲ್ಲ, ಅವನು ಎಲ್ಲಿಂದ ಬಂದಿದ್ದಾನೆ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಅದನ್ನ ನೋಡ್ತಾ ಊರಿಂದ ಬಂದಿರ್ತಾನಲ್ಲ ಹೀರೋಯಿನ್ ತಮ್ಮ, ನಾನೇನೋ ಕಂಡಿಡಿದೆ ಅಂತ ಅಲ್ಲಿಂದ ಓಡ್ತಾನೆ. ನೋಡಿದ್ರೆ ಫೋನ್ ಅಲ್ಲಿ ಯಾವ್ದೊಂದು ವಿಡಿಯೋನ ಪ್ಲೇ ಮಾಡಿ ತಾತನ ಹತ್ರ ತೋರಿಸ್ತಾ ಇರ್ತಾನೆ. ಯಾವ್ದೋ ಒಂದು ಜಾಂಬಿ ಮೂವಿ ಅನ್ಸುತ್ತೆ. ಆ ಜಾಂಬಿ ಯಾರಿಗೆಲ್ಲ ಕಚ್ಚುತ್ತೋ ಅವರೆಲ್ಲ ಜಾಂಬಿ ಆಗ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದವರು ಆ ತಾತನಿಂದ ಹಾಗೆ ಸ್ವಲ್ಪ ದೂರ ಬರ್ತಾರೆ. ಆ ತಾತನಿಗೂ ಆ ಹೀರೋ ಕಚ್ಚಿರ್ತಾನೆ ಅಲ್ವಾ, ಇನ್ನೇನ್ ಆ ತಾತನು ಕೂಡ ಜಾಂಬಿ ಆಗ್ತಾನೆ ಅಂತ ಹೇಳಿ ಅಂಕಲ್ ನ ಹೆಂಡತಿ ಕೈಯಲ್ಲಿದ್ದ ಪ್ಯಾನ್ ಇಂದ ತೆಗೆದು ಒಂದು ಕೊಡ್ತಾಳೆ ನೋಡಿ. ಮತ್ತೆ ಆ ತಾತನ ಅವನ ಕಾರ್ ನಲ್ಲೇ ಒಳಗೆ ಮಲಗಿಸಿರ್ತಾನೆ. ಈಗ ಹೀರೋಯಿನ್ ತಮ್ಮ ಜಾಂಬಿಗಳ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಗಳನ್ನ ಒಂದು ಬುಕ್ ಅಲ್ಲಿ ಬರ್ದಿರ್ತಾನೆ. ಹಾಗೆ ಅದನ್ನೆಲ್ಲ ಅವರ ಮನೆಯವರಿಗೆಲ್ಲ ಹೇಳ್ತಾ ಇರ್ತಾನೆ. ಈ ಜಾಂಬಿಗಳು ತುಂಬಾನೇ ಭಯಂಕರವಾಗಿರುತ್ತೆ. ಅವುಗಳೇನಾರು ನಮಗೆ ಕಚ್ಚಿದ್ರೆ ಅವರು ವೈರಸ್ ನಮಗೆ ಬಂದು ನಾವು ಕೂಡ ಜಾಂಬಿಗಳಾಗ್ತಿವಿ. ಈ ವೈರಸ್ ನಮಗೆ ಹೇಗ್ ಬಂದಿದೆ ಅಂತ ತಿಳಿಬೇಕು ಅಂತಂದ್ರೆ, ಈ ವೈರಸ್ ನಮಗೆ ಬಂದ್ರೆ ಸ್ವಲ್ಪ ಸಮಯದಲ್ಲೇ ನಾವು ತುಂಬಾನೇ ಬೇರ್ತೀವಿ. ಹಾಗೆ ತುಂಬಾನೇ ಕೆಮ್ಮು ಬರುತ್ತೆ. ಇಷ್ಟು ಕಾಣಿಸ್ಕೊಂಡ್ರೆ ಮುಗಿತು, ನಾವು ಕೂಡ ಜಾಂಬಿ ಆಗಿರ್ತೀವಿ. ಆಕ್ಚುಲಿ ಇವನು ಹೇಳೋದೆಲ್ಲ ಆ ತಾತರ ಮೈಯಲ್ಲೂ ಕೂಡ ಆಗ್ತಾ ಇರುತ್ತೆ. ಈಗ ಆ ಮನೆಯವರು ಸರಿ ಕಣೋ ಈಗ ಏನ್ ಮಾಡೋದು ಅಂತ ಕೇಳಬೇಕಾದ್ರೆ, ಏನಿಲ್ಲ ನಮ್ಮ ಅಪ್ಪನು ಕೂಡ ಸ್ವಲ್ಪವಾಗಿ ಜಾಂಬಿ ಆಗಿ ಬದಲಾಗ್ತಾ ಇದ್ದಾರೆ. ಇನ್ನು ಆ ತಾತನ ಸಾಯಿಸೋದೇ ಸರಿ ಅಂತ ಹೇಳ್ತಾ ಇರ್ತಾನೆ. ನೋಡಿದ್ರೆ ಹೊರಗಿಂದ ಆ ಗಾಡಿಯಿಂದ ತಾತ ಈಸಿಯಾಗಿ ಹೊರಗಡೆ ಬಂದು ಮನೆ ಒಳಗೆ ಬರ್ತಾನೆ. ಮನೆಯವರೆಲ್ಲ ಹೆದರ್ಕೊಂಡು ಇನ್ನೇನ್ ನಮ್ಮನ್ನು ಕಚ್ಚಿ ಜಾಂಬಿ ಮಾಡ್ಬಿಡ್ತಾರೆ ಅಂತ ಅನ್ಕೋತಾರೆ. ನೋಡಿದ್ರೆ ತಾತ ಸಿಂಪಲ್ ಆಗಿ ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋತಾರೆ. ಒಳ್ಳೆ ನಿದ್ದೆ ಮಾಡಿರ್ತಾರೆ ಅಲ್ವಾ. ಹಾಗೆ ಬಾಯನ್ನ ದೊಡ್ಡದಾಗಿ ಓಪನ್ ಮಾಡ್ತಾರೆ. ನೋಡಿದ್ರೆ ಅವನು ಒಂದು ದೊಡ್ಡ ಗ್ಲಾಸ್ ಅನ್ನು ತಗೊಂಡು ಅವರ ತಲೆ ಮೇಲೆ ಹೊಡೆದು ಬಿಡ್ತಾನೆ. ಇವರು ಜಾಂಬಿ ಆಗ್ಬಿಟ್ಟಿದ್ದಾರೆ, ಅದಕ್ಕೆ ಬಾಯನ್ನ ಅಷ್ಟಾಗ್ಲ ತೆಗ್ದಿದ್ದು ಅಂತ ಹೇಳ್ತಾನೆ. ಮನೆ ಒಳಗಿದ್ದ ದೊಡ್ಡನ್ನ ಅವನಿಗೆ ಹೊಡೆದು ಮನೆಯಿಂದ ಆಚೆಗೆ ಹಾಕ್ತಾನೆ. ಇನ್ನೊಂದ್ ಸ್ವಲ್ಪ ಬಿಟ್ರೆ ನನ್ನ ತಂದೆಯನ್ನ ನಿನ್ನೆ ಸಾಯಿಸ್ಬಿಡ್ತೆ ಅಂತ ಆಚೆ ಕಳಿಸ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿ ಶೆಡ್ ಹತ್ರ ತೋರಿಸ್ತಾರೆ. ಶೆಡ್ ಅಂದ್ರೆ ಈ ಮೂವಿಯಲ್ಲಿ ಬರುವ ಒಂದು ಗ್ಯಾರೇಜ್ ನ ಶೆಡ್. ಒಳಗೆ ಹೀರೋನ ಕಟ್ಟಾಕಿ ಹೀರೋಯಿನ್ ಅವನ್ನ ಮಾತಾಡಿಸ್ತಾ ಇರ್ತಾಳೆ. ಆದ್ರೆ ಅವನು ಏನನ್ನು ಕೂಡ ಹೇಳೋದೇ ಇಲ್ಲ. ತಿನ್ನೋಕೆ ಕೋಸನ್ನ ಕೊಟ್ರೆ ಅವನಿಗೆ ತುಂಬಾನೇ ಹೊಟ್ಟೆ ಎಷ್ಟ್ಬಿಟ್ಟಿರುತ್ತೆ ಅಂತ ಕಾಣಿಸುತ್ತೆ. ಎಲ್ಲಾ ಕೋಸನ್ನ ಹಾಗೆ ತಿನ್ಬಿಡ್ತಾನೆ. ಹೀರೋಯಿನ್, ನಾನು ನಿನಗೆ ಕೋಸನ್ನ ಕೊಟ್ಟೆ ಅಲ್ವಾ, ಈಗ್ಲಾರು ಬಾಯ್ ಬಿಟ್ಟು ಮಾತಾಡು, ನಿನ್ನ ಹೆಸರೇನು ಅಂತ ಕೇಳ್ತಾಳೆ. ಆದ್ರೆ ಹೀರೋ ಏನನ್ನು ಮಾತಾಡದೆ ಆ ಕೋಸನ್ನೇ ತಿಂತಾ ಇರ್ತಾನೆ. ಸರಿ ಅಂತ ಹೇಳಿ ಹೀರೋಯಿನ್ ಅವಳೆ ಅವನಿಗೆ ಒಂದು ಹೆಸರನ್ನ ಮಡಗ್ತಾಳೆ, ಜಂಗ್ಬಿ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಕರೆಕ್ಟ್ ಆಗಿ ಹೀರೋಯಿನ್ ಅಂಕಲ್ ನ ಹೆಂಡತಿ ಅಲ್ಲಿಗೆ ಬರ್ತಾಳೆ. ನೀನ್ ಸ್ವಲ್ಪ ಹೊರಗಡೆ ಹೋಗು, ನನಗೆ ಕೆಲಸ ಇದೆ, ನಾನ್ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಾಳೆ. ನೋಡಿದ್ರೆ ಅವಳ ಕೈಯಲ್ಲಿ ಒಂದು ಕಟಿಂಗ್ ಪ್ಲೇಯರ್ ಇರುತ್ತೆ. ಸೀನ್ ಕಟ್ ಮಾಡಿ ಈ ಕಡೆ ತೋರಿಸ್ತಾರೆ. ತಾತ ಯಂಗ್ ಆಗಿ ಬಿಟ್ಟಿರ್ತಾರೆ. ಅವ್ರ ಸುತ್ತ ಅವರ ಫ್ರೆಂಡ್ಸ್ ಎಲ್ಲ ಸೇರ್ಕೊಬಿಟ್ಟಿರ್ತಾರೆ. ಏನನ್ನ ತಿಂದು ಏನ್ ಮಾಡ್ದೆ, ಇಷ್ಟು ಯಂಗ್ ಆಗ್ಬಿಟ್ಟಿದ್ಯಲ್ಲ, ಏನಿದ್ರೆ ಸೀಕ್ರೆಟ್ ಅಂತ ತಾತನ ಸುತ್ತ ಎಲ್ಲ ಸೇರ್ಕೊಂಡು ಕೇಳ್ತಾ ಇರ್ತಾರೆ. ಇವರಿಗೆ ಆ ವಿಷಯ ಗೊತ್ತೇ ಇರೋದಿಲ್ಲ. ಹೋಗಿ ಕನ್ನಡಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವರು ಯಂಗ್ ಆಗಿದ್ದಾರೆ ಅಂತ. ಹಾಗೆ ತುಂಬಾನೇ ಖುಷಿಯಾಗಿ ಹೀರೋ ಇದನ್ನ ಶೆಡ್ ನ ಒಳಗಡೆ ಹೋಗಿ, ತಮ್ಮ ನೀನ್ ಯಾವಾಗ ನನ್ನ ಕಚ್ಚಿದೆ ಆಗ್ಲಿಂದ ನನ್ನ ಲಕ್ಕೆ ಚೇಂಜ್ ಆಗೋಯ್ತು ನೋಡು, ನಾನು ಯಂಗ್ ಆಗಿಬಿಟ್ಟಿದ್ದೀನಿ ಅಂತ ಅಲ್ಲೇ ಖುಷಿಯಿಂದ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಹೊರಗಡೆಯಿಂದ ತನ್ನ ಇಬ್ರು ಮಕ್ಕಳು ನೋಡ್ತಾ ಇರ್ತಾರೆ. ನೋಡ್ಬೇಕಾರೆ ಅಣ್ಣ ನೋಡು ಅಪ್ಪ ಜಾಂಬಿ ಆಗಿ ಬದಲಾಗ್ಬಿಟ್ಟಿದ್ದಾರೆ, ಅದಕ್ಕೆ ಆತರ ಲೂಸ್ ತರ ಡ್ಯಾನ್ಸ್ ಆಡ್ತಿದ್ದಾರೆ, ಅವರನ್ನ ಈಗ್ಲೇ ಸಾಯಿಸ್ಬಿಡ್ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡ ತಮ್ಮ, ನಿನ್ನ ಬಿಟ್ರೆ ನನ್ನ ಕೂಡ ಸಾಯಿಸ್ಬಿಡ್ತೀಯ, ಫಸ್ಟ್ ಇಲ್ಲಿಂದ ನಡಿ ಅಂತ ಅವನನ್ನ ಹೇಳ್ಕೊಂಡು ಹೋಗ್ತಾನೆ. ಈ ಕಡೆ ಒಳಗೆ ಏನೆಲ್ಲ ಆಗ್ತಿದೆ ಅನ್ನೋದನ್ನ ತಾತನ ಫ್ರೆಂಡ್ ಒಬ್ಬ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ತಾತ ಆಚೆಗೆ ಬಂದ ತಕ್ಷಣ, ಹೇ ಈಗ ನೀನು ಹೆಂಗದೆ ನನಗೂ ಸ್ವಲ್ಪ ಹೇಳ್ಕೊಡು, ಇನ್ನು ಸ್ವಲ್ಪ ದಿನದಲ್ಲೇ ನಾನು ಮತ್ತೆ ಒಂದು ಹುಡುಗಿ ಮದ್ವೆ ಆಗ್ತಾ ಇದೀವಿ, ನನ್ನ ವಯಸ್ಸು ಸ್ವಲ್ಪ ಚಿಕ್ಕದಾಗಿದ್ರೆ ಅವಳಿಗೂ ಕೂಡ ಸಂತೋಷ ಆಗುತ್ತೆ ಅಂತ ಆ ತಾತನ ಕೇಳ್ಕೊತಾನೆ ಇರ್ತಾರೆ. ಎಷ್ಟೇ ಕೇಳಿದ್ರು ಆ ತಾತ ಅವ್ರಿಗೆ ಹೇಳೋದೇ ಇಲ್ಲ. ಇದಕ್ಕೆ ಅವರು, ನಿನಗೆ ಬ್ಯಾಂಕಾಕ್ ಹೋಗ್ಬೇಕು ಅಂತ ಇಷ್ಟ ತಾನೆ, ನೋಡು ನನ್ನ ಹತ್ರ ಬ್ಯಾಂಕಾಕ್ಗೆ ಟಿಕೆಟ್ಸ್ ಇದೆ, ನೀನೇನಾದ್ರೂ ಹೇಳಿದ್ರೆ ನಾನು ನಿನಗೆ ಟಿಕೆಟ್ಸ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಟಿಕೆಟ್ಗೆ ಆಸೆ ಪಟ್ಟು ತಾತ, ಸರಿ ನೈಟ್ ಯಾರಿಗೂ ಗೊತ್ತಾಗ್ದಾಗೆ ನೀನ್ ಒಬ್ಬನೇ ಬಾ, ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಕಳಿಸ್ತಾನೆ. ಈ ಕಡೆ ನೋಡಿದ್ರೆ ಇದನ್ನೆಲ್ಲ ಹೀರೋಯಿನ್ ತಮ್ಮ ಕೇಳಿಸ್ಕೊತಾ ಇರ್ತಾನೆ. ಮತ್ತೆ ತಾತ ಕೂಡ ಬ್ಯಾಂಕಾಕ್ಗೆ ಹೋಗೋದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಎತ್ತಿ ರೆಡಿ ಮಾಡ್ಕೋತಾ ಇರ್ತಾರೆ. ನೋಡಿದ್ರೆ ಯಾರೋ ಡೋರ್ ಅನ್ನ ತಟ್ತಾ ಇರ್ತಾರೆ. ಓಪನ್ ಮಾಡಿದ್ರೆ ಊರಿನಲ್ಲಿದ್ದ ವಯಸ್ಸಾದವರೆಲ್ಲ ಕೂಡ ಅಲ್ಲಿಗೆ ದುಡ್ಡನ್ನ ಇಟ್ಕೊಂಡು ಬಂದಿರ್ತಾರೆ. ನಿನ್ ಮಾತ್ರ ಹೆಂಗಾಗ್ಬಿಟ್ರೆ ಸಾಕ, ನಾವು ಕೂಡ ಹೆಂಗಾಗ್ಬೇಕು, ನೋಡು ನನ್ನ ಹತ್ರ ಇಷ್ಟು ದುಡ್ಡಿದೆ, ಇದನ್ನ ತಗೊಂಡು ನಮ್ಮನ್ನು ಸಹ ಹೆಂಗ್ ಮಾಡೋ ಅಂತ ಹೇಳ್ತಾನೆ. ಸರಿ ಅಂತ ತಾತ ಆ ದುಡ್ಡಿನ ಆಸೆಗೆ ಬಿದ್ದು ಹೀರೋ ಇದ್ದ ಜಾಗಕ್ಕೆ ಹೋಗಿ ನೋಡ್ತಾನೆ. ಅಲ್ಲಿ ಹೀರೋನೇ ಇರೋದಿಲ್ಲ. ಈ ಕಡೆ ತಮ್ಮ ಅವನನ್ನ ಕಿಡ್ನಾಪ್ ಮಾಡ್ಕೊಂಡು, ಅವನ ಹತ್ರ ಸೂಪರ್ ಪವರ್ ಇದೆ ಅನ್ಸುತ್ತೆ, ಅವನನ್ನ ಮಾರಿ ನನ್ನ ದುಡ್ಡನ್ನ ಸಂಪಾದನೆ ಮಾಡಬಹುದು ಅಂತ ಅವನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ದಾರಿಲಿ ಪೊಲೀಸರು ಹಿಡಿದು ಬಿಡ್ತಾರೆ. ಪೊಲೀಸರಿಗೆ ಹಾಗೆ ಅನುಮಾನ ಬರುತ್ತೆ. ಹೋಗಿ ನೋಡಿದ್ರೆ ಹಿಂದ್ಗಡೆ ಹೀರೋ ಇರ್ತಾನೆ. ಹಾಗೆ ಅವನನ್ನ ವಿಚಾರಣೆ ಮಾಡಿ ಅವನ ಮೇಲೆ ಕೇಸ್ ಹಾಕಿ ಇಬ್ರನ್ನು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿರ್ತಾರೆ. ಪೊಲೀಸರೆಲ್ಲ ಆ ಹೀರೋಯಿನ್ ತಮ್ಮನ್ನ ವಿಚಾರಣೆ ಮಾಡ್ತಾರೆ. ನೀನು ಇವನನ್ನ ಯಾಕೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಇವನಿಂದ ನಿನಗೆ ಏನ್ ಸಿಗುತ್ತೆ, ಇವ್ ನಿನಗೆ ಏನಾಗ್ಬೇಕು ಅಂತ ತುಂಬಾನೇ ವಿಚಾರಣೆ ಮಾಡ್ತಾರೆ. ಅದಕ್ಕೆ ಅವನು, ಸರ್ ನನಗೂ
ಅವನಿಗೂ ಏನು ಸಂಬಂಧನೇ ಇಲ್ಲ, ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಮತ್ತೆ ಹೀರೋನ ಬಾಯಿಗೆಲ್ಲ ಟೇಪ್ ಹಾಕಿರ್ತಾನೆ. ಪೊಲೀಸರು ಅದನ್ನ ಓಪನ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಈ ಕಡೆ ಇವನು ಸರ್ ಬೇಡ ಸರ್ ತೆಗಿಬೇಡಿ ಅಂತ ಹೇಳ್ತಾ ಇರ್ತಾನೆ. ಅವರದನ್ನ ಕೇಳದೆ ಓಪನ್ ಮಾಡ್ತಾರೆ. ನೋಡಿದ್ರೆ ಹೀರೋ ಬಾಯಿಂದ ಜೊಲ್ನೆಲ್ಲ ಆಚೆ ಬಿಟ್ಬಿಡ್ತಾನೆ. ಇದನ್ನ ನೋಡಿ ಪೊಲೀಸರು ಹೀರೋಯಿನ್ ತಮ್ಮಗೆ ಹೊಡಿತಾರೆ, ಏನನ್ನು ಮಾಡಿದ್ಯಾ ಅವನಿಗೆ ಅಂತ ಹೇಳಿ. ಹಾಗೆ ಹೀರೋ ಜಾಂಬಿ ಅಲ್ವಾ ಒಂಥರ ಆಡ್ತಾ ಇರ್ತಾನೆ. ಇದನ್ನೆಲ್ಲ ಹೀರೋಯಿನ್ ತಮ್ಮ ನೋಡ್ತಾ ಇರ್ತಾನೆ. ಓ ಏನ್ ಆಕ್ಟಿಂಗ್ ಮಾಡ್ತಾ ಇದೆಯೋ, ಆಸ್ಕರ್ ಅವಾರ್ಡ್ ಕೊಟ್ರೆ ನಿನಗೆ ಕೊಡ್ಬೇಕು ಅಂತ ಹೇಳ್ತಿರ್ತಾನೆ. ನಮ್ಮ ಹೀರೋ ಕೂಡ ಜಾಂಬಿ ಅಲ್ವಾ, ಅದಕ್ಕೆ ಒಂಥರ ಎಲ್ಲ ಆಡ್ತಾ ಇರ್ತಾನೆ. ಆ ಹುಡುಗನ್ಗೆ ಏನೆಲ್ಲ ಮಾಡಿದ್ಯಾ ಅಂತ ಪೊಲೀಸರು ಅವನ್ನ ಬೆಂಡೆತ್ತಾರೆ. ಈ ಕಡೆ ತಮ್ಮ ಕಿರ್ಸ್ಕೊಂಡು ಹೇಳ್ತಾ ಇರ್ತಾನೆ, ಲೋ ನಾನ್ ನಿನ್ಗೆ ಏನು ಮಾಡಿಲ್ಲ ಅಂತ ಹೇಳೋ, ಯಾಕೋ ನನ್ ಮೇಲೆ ಉಲ್ಟಾ ಹೊಡಿತಾ ಇದೆಯಾ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಕರೆಕ್ಟ್ ಆಗಿ ತಾತ ಕೂಡ ಅಲ್ಲಿಗೆ ಬರ್ತಾರೆ. ಬಂದು ನೋಡಿದ್ರೆ ಮಗನೇ ಏನ್ ಇಲ್ಲಿ ಅಂತ ಕೇಳ್ತಾರೆ. ಈ ಕಡೆ ಹೀರೋಯಿನ್ ತಮ್ಮ ಸದ್ಯ ಅಪ್ಪ ಬಂದ್ಬಿಟ್ರಲ್ಲ ಅಂತ ಹೇಳ್ತಾನೆ. ಯಾರು ನೀನ್ ನನ್ ಮಗ ಅಲ್ಲ, ಇವನ್ ನನ್ ಮಗ ಅಂತ ಹೀರೋ ಕಡೆ ತೋರಿಸಿ ಹೇಳ್ತಾರೆ. ಅವನ್ಗೆ ಒಂಥರ ಆಗೋಗುತ್ತೆ. ಮತ್ತೆ ಹೀರೋನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಇವನು ಕೂಡ ಅವನ ತಮ್ಮ ಅಂತ ಹೇಳಿ ಅವನನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಹೀರೋಯಿನ್ ಹೀರೋಗೆ ಕೋಸನ್ನ ಕೊಡ್ತಾಳೆ. ಹೀರೋ ತಿನ್ನೋದೇ ಇಲ್ಲ. ಸರಿ ಅಂತ ಹೇಳಿ ಟೊಮೊಟೊ ಸಾಸ್ ಹಾಕೊಡ್ತಾಳೆ. ಅದನ್ನು ನೋಡಿ ಹೀರೋ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತುಂಬಾನೇ ಸಮಯ ಆಗುತ್ತೆ. ಹೀರೋ ಎಷ್ಟೇ ತಿನ್ನೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅವನ ಕೈಲಿ ಆಗ್ತಾ ಇರೋದಿಲ್ಲ. ಇದನ್ನ ನೋಡಿದ ಹೀರೋಯಿನ್ ಯಾಕೋ ಏನಾಯ್ತು ಅಂತ ಹೀರೋನ ಬಾಯನ್ನ ನೋಡ್ತಾಳೆ. ಹಾಗೆ ಶಾಕ್ ಆಗಿ ಬಿಡ್ತಾಳೆ. ಈ ಕಡೆ ನೋಡಿದ್ರೆ ಮನೇಲಿ ಎಲ್ಲರೂ ಜಗಳ ಆಡ್ತಿರ್ತಾರೆ. ತಾತ ನೋಡಿದ್ರೆ ಸರ್ ಬೈತಾ ಇರ್ತಾನೆ, ಯಾಕೋ ಹೀಗೆಲ್ಲ ಮಾಡ್ದೆ ಅಂತ. ಅದೇ ಟೈಮ್ಗೆ ಹೀರೋಯಿನ್ ಅಲ್ಲಿಗೆ ಬರ್ತಾಳೆ. ಎಲ್ಲರೂ ಸೈಲೆಂಟ್ ಆಗಿರಿ, ಇಲ್ಲಿಗೆ ಬನ್ನಿ ಅಂತ ಶೆಡ್ಡಿಗೆ ಕರೀತಾಳೆ. ನೋಡಿದ್ರೆ ಹೀರೋ ಬಾಯಲ್ಲಿ ಹಲ್ಗಳೇ ಇರೋದಿಲ್ಲ. ಇದನ್ನ ನೋಡಿದ ತಾತ ಶಾಕ್ ಆಗಿ ಬಿಡ್ತಾನೆ. ಯಾಕೆಂದ್ರೆ ಅವನಿಂದ ಕಚ್ಚಿಸ್ಕೊಂಡೆ ತಾನೆ ಇವನು ಯಂಗ್ ಆಗಿರೋದು. ಈಗ ಬೇರೆಯವರಿಗೆಲ್ಲ ಕಚ್ಚಿ ಅವನು ಸಂಪಾದನೆ ಮಾಡ್ಬೇಕು ಅಂತ ಇರ್ತಾನೆ. ಆದ್ರೆ ಇದು ಸಾಧ್ಯ ಆಗೋದಿಲ್ಲ. ಅದಕ್ಕೆ ತಲೆ ಚಿಚ್ಕೋತಾ ಇರ್ತಾನೆ. ಯಾರು ಇವನ್ ಬಾಯಲ್ಲಿ ಹಲ್ಲೆಲ್ಲ ಕಿತ್ತಾಕಿದ್ದು ಅಂತ ಜೋರಾಗಿ ಕಿರ್ಚಾಡ್ತಾ ಇರ್ತಾರೆ. ಸ್ಟಾರ್ಟಿಂಗ್ ಅವಳ ಅಣ್ಣನ ಹೆಂಡತಿ ಬಂದಿರ್ತಾಳೆ ಗೊತ್ತಾ, ಕಟಿಂಗ್ ಪ್ಲೇಯರ್ ಎತ್ಕೊಂಡು. ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಮೇ ಬಿ ಅವಳೇ ಈ ಕೆಲಸವನ್ನ ಮಾಡಿರ್ಬೋದು. ಯಾಕೆಂದ್ರೆ ಇವನು ಬೇರೆಯವ್ರಿಗೆ ಕಚ್ಚಿದ್ರೆ ಅವ್ರಿಗೂ ಕೂಡ ಜಾಂಬಿ ಆಗ್ತಾರೆ ಅಂತ ಹೇಳಿ. ನೋಡಿದ್ರೆ ಹೊರಗಡೆ ತಾತನ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಹೀರೋ ಹತ್ರ ಕಚ್ಚಿಸ್ಕೊಳ್ಳೋದಕ್ಕೆ. ಈಗ ನೋಡಿದ್ರೆ ಹೀರೋಗೆ ಅಲ್ಲೇ ಇರೋದಿಲ್ಲ. ತಾತ ಟಕ್ ಅಂತ ಹೇಳಿ ಒಂದು ಐಡಿಯಾನ ಮಾಡ್ತಾರೆ. ಹೊರಗಿಂದ ಒಂದು ಅಲ್ಸೆಟ್ ಅನ್ನ ತಗೊಬಂದು ಹೀರೋಗೆ ಹಾಕ್ತಾರೆ. ಈಗ ಅದರಿಂದ ಅವನನ್ನ ಕಚ್ಚಿ ಸಂಪಾದನೆ ಮಾಡಬಹುದು ಅಂತ. ಮತ್ತೆ ಎಲ್ಲರ ಕೈಯನ್ನು ಕೊಡ್ತಾ ಇರ್ತಾರೆ. ಹೀರೋ ಕಚ್ತಾನೆ ಇರೋದಿಲ್ಲ. ಇದನ್ನ ನೋಡಿದ ಹೀರೋಯಿನ್ ಆ ಕೋಸ್ಗೆ ಸಾಸ್ ಹಾಕಿ ಕೊಟ್ಟಿರ್ತಾಳಲ್ಲ, ಅದನ್ನೇ ನ್ಯಾಪ್ಕ ಬಂದು ಅವರ ಕೈಗೆ ಸಾಸ್ ಹಾಕ್ತಾಳೆ. ಹೀರೋ ಇವಾಗ ಕಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲರ ಕೈಯನ್ನು ಕೂಡ ಕಚ್ಚಿ ಹಾಕಿ ಬಿಡ್ತಾನೆ. ಅಷ್ಟೇ, ಕಚ್ಚಿಸ್ಕೊಂಡಿರೋರೆಲ್ಲ ಅಲ್ಲಿಂದ ಹೊರಡ್ತಾರೆ. ಇವ್ರಿಗೆ ಚೆನ್ನಾಗಿ ಸಂಪಾದನೆ ಕೂಡ ಆಗುತ್ತೆ. ಒಂದು ಬಾಕ್ಸ್ ಒಳಗೆ ಎಲ್ಲವನ್ನ ಇಟ್ಟು ಸೇಫ್ ಆಗಿ ಒಂದು ಕಡೆ ಇಡ್ತಾರೆ. ಒಂದು 2 ದಿನ ಆದ್ಮೇಲೆ ಹೀರೋನ ಕೈಲಿ ಯಾರ್ಯಾರೆಲ್ಲ ಕಚ್ಚಿಸ್ಕೊಂಡಿರ್ತಾರೆ ಅವರ ಏಜ್ ಕಮ್ಮಿ ಆಗಿರುತ್ತೆ. ಯಾರ್ಯಾರು ಕಚ್ಚಿಸ್ಕೊಂಡಿರ್ತಾರೋ ಅವರೆಲ್ಲರೂ ಕೂಡ ತುಂಬಾನೇ ಖುಷಿಯಾಗಿರ್ತಾರೆ. ಅವರೇ ವಯಸ್ಸಾಗಿರೋರು ಈಗ ವಯಸ್ಸು ಬಂದ್ಬಿಟ್ಟಿದೆ ಅಲ್ವಾ, ವಯಸ್ಸಾಗಿರೋರ್ಗೆಲ್ಲ ಹೆಲ್ಪ್ ಮಾಡ್ತಾ ಇದಾರೆ. ತುಂಬಾ ಖುಷಿಯಾಗಿದ್ದಾರೆ. ಬೇರೆಯವ್ರ ಕೆಲಸ ಎಲ್ಲ ಇವ್ರು ಮಾಡ್ತಾ ಇದಾರೆ. ಒಬ್ಬ ನೋಡಿದ್ರೆ ಉಸೇನ್ ಬೋಲ್ಟ್ ಅಂತ ಹೇಳ್ಕೊಂಡು ಅಲ್ಲಿಂದ ಓಡ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಮನೇಲಿ ಆ ಬಾಕ್ಸ್ ಒಳಗೆ ಹಣ ಇರೋದೇ ಇಲ್ಲ. ತಾತ ಅದನ್ನೆಲ್ಲ ಎತ್ಕೊಂಡು ಬ್ಯಾಂಕಾಕ್ಗೆ ಎಸ್ಕೇಪ್ ಆಗಿರ್ತಾರೆ. ತಮ್ಮ ಇದೇ ಒಳ್ಳೆ ಸಮಯ ಅಂತ ಹೇಳಿ ಹೀರೋನ ಮತ್ತೆ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ನೋಡಿದ್ರೆ ಅಣ್ಣನ ಹೆಂಡತಿ ಅಲ್ಲಿಗೆ ಬಂದು, ನಿಮ್ಮ ಅಪ್ಪ ನೋಡಿದ್ರೆ ಆ ತರ ಮೋಸ ಮಾಡಿದ್ರು, ನೀನ್ ನೋಡಿದ್ರೆ ಇವಾಗ ಈ ತರ ಮೋಸ ಮಾಡ್ತಿದ್ಯಾ ಅಂತ ಅವನಿಗೆ ಚೆನ್ನಾಗಿ ಹೊಡೆದು ಹೀರೋನ ಅಲ್ಲಿಂದ ಇಳಿಸ್ತಾರೆ. ಈ ಕಡೆ ಹೀರೋಯಿನ್ ಹೀರೋಗೆ ಅವಳ ಸ್ವಂತ ಕೋಸಿನ ತೋಟಕ್ಕೆ ಅವನನ್ನ ಕರ್ಕೊಂಡು ಹೋಗ್ತಾನೆ. ಇದನ್ನ ನೋಡಿ ಹೀರೋಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಇಷ್ಟೊಂದು ಕೋಸು ನನಗ ಅಂತ ಹೇಳಿ ತುಂಬಾ ಖುಷಿಯಿಂದ ಅಲ್ಲೆಲ್ಲ ಓಡಾಡ್ತಿರ್ತಾನೆ. ಅಲ್ಲಿದ್ದ ಕೋಸನ್ನೆಲ್ಲ ಎತ್ಕೊಂಡು ತಿಂತಾ ಇರ್ತಾನೆ. ಇದನ್ನೆಲ್ಲ ದೂರದಿಂದನೇ ಹೀರೋಯಿನ್ ನೋಡ್ಕೊಂಡು ನಗ್ತಾ ಇರ್ತಾಳೆ. ಮತ್ತೆ ಹೀರೋ ಹತ್ರ ಬಂದು, ಯಾಕೆ ನಿನಗೆ ಕೋಸಂದ್ರೆ ಇಷ್ಟೊಂದು ಇಷ್ಟ ಅಂತ ಕೇಳ್ತಾಳೆ. ಹೀರೋ ನೋಡಿದ್ರೆ ಏನನ್ನು ಹೇಳದೆ ಅದನ್ನೇ ತಿಂತಾ ಇರ್ತಾನೆ. ಸರಿ, ನಿನ್ ಹೆಸರಾದ್ರೂ ಹೇಳು ಅಂತ ಕೇಳ್ತಾಳೆ. ಅದಕ್ಕೂ ಕೂಡ ಹೀರೋ ಸೈಲೆಂಟ್ ಆಗಿ ಇರ್ತಾನೆ. ಕೋಸನ್ನ ತಿಂತಾ ಇರ್ತಾನೆ. ಅದಕ್ಕೆ ಹೀರೋಯಿನ್ ಕೂಡ ಟೆನ್ಷನ್ ಆಗಿ, ಏನು ನೀನು ದೊಡ್ಡ ಜಾಂಬಿ ತರ ಆಡ್ತಾ ಇದೆಯಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಒಂದು ಲುಕ್ ಅನ್ನ ಕೊಡ್ತಾನೆ ನೋಡಿ. ಹೀರೋಯಿನ್ ಅವನು ತಿಂತ ಇದ್ದ ಕೋಸನ್ನ ಕಿತ್ಕೊಂಡು, ನೀನು ಯಾವಾಗ ನಿನ್ನ ಹೆಸರನ್ನ ಹೇಳ್ತೀಯಾ ಅವಾಗ್ಲೇ ನಿನಗೆ ಕೋಸನ್ನ ಕೊಡೋದು ಅಂತ ಅವನು ತಿಂತ ಇದ್ದ ಕೋಸನ್ನ ಕಿತ್ಕೊಂಡು ಓಡ್ತಾಳೆ. ಅವನ ಹಿಂದೆನೆ ಕೂಡ ಅವನು ನನ್ನ ಕೋಸ್ ಅನ್ಕೊಂಡು ಓಡಿ ಬರ್ತಾ ಇರ್ತಾನೆ. ಹಾಗೆ ಇಬ್ರು ಓಡಾಡ್ತಾ ಮಿಸ್ ಆಗಿ ಇಬ್ರು ಕೆಳಗೆ ಬೀಳ್ತಾರೆ. ಹಾಗೆ ಲೈಟ್ ಆಗಿ ಲೈನ್ ಹೊಡಿತಾ ಇರ್ತಾರೆ. ಇದನ್ನ ನೋಡಿದ ಅಣ್ಣ ಬಂದು ಹೀರೋಗೆ ಹೊಡಿತಾನೆ. ನನ್ನ ತಂಗಿಯನ್ನೇ ಕಚ್ಚುತ್ತಾ ಇದೆ ಅಂತ ಹೇಳ್ತಾ ಇರ್ತಾನೆ. ಆಕ್ಚುಲಿ ಇವನು ಕೂಡ ಹೀರೋಯಿನ್ಗೆ ಅಣ್ಣನೇ ಆಗ್ಬೇಕು. ಈ ಕಡೆ ಊರಲ್ಲಿ ಮುದುಕರೆಲ್ಲ ಹೆಂಗಾಗಿರೋದು ಊರಿನ ಜನರಿಗೆ ಗೊತ್ತಾಗಿ ಇವರ ಮನೆ ಮುಂದೆ ಬಂದು ಜಗಳ ಆಡ್ತಾ ಇರ್ತಾರೆ. ನಾವು ಕೂಡ ದುಡ್ಡನ್ನ ಕೊಡ್ತೀವಿ, ನಮ್ಮನ್ನು ಕೂಡ ಹೆಂಗ್ ಮಾಡಿ ಅಂತ ಅವರ ಮನೆ ಮುಂದೆ ಕೂಗಾಡ್ತಾ ಇರ್ತಾರೆ. ಇದು ತಿಳಿದ ಅಣ್ಣನ ಹೆಂಡತಿಗೆ ಒಂದು ಐಡಿಯಾ ಬರುತ್ತೆ. ಇದನ್ನ ಇಟ್ಕೊಂಡು ಒಂದು ಬಿಸ್ನೆಸ್ ಅನ್ನೇ ಮಾಡ್ಕೋತಾಳೆ. ಯಾರ್ಯಾರು ಬರ್ತಾರೆ ಅವ್ರನ್ನೆಲ್ಲ ಹೀರೋ ಹತ್ರ ಕಟ್ಸಿ ಅವ್ರ ಹತ್ರ ಹಣವನ್ನ ತಗೋತಾ ಇರ್ತಾಳೆ. ಒಳ್ಳೆ ಬಿಸ್ನೆಸ್ ಆಗುತ್ತೆ. ಇವನಿಂದ ಈಗ ಹಣ ಬರ್ತಾ ಇದೆ ಅಲ್ವಾ. ಹೀರೋಯಿನ್ಗೆ ಮತ್ತೆ ಅವರ ಅಣ್ಣಂಗೆ ಇವನು ಶೆಡ್ ಅಲ್ಲಿ ಇರೋದು ಇಷ್ಟ ಇರೋದಿಲ್ಲ. ಮತ್ತೆ ಅವ್ರ ಅಪ್ಪ ಇರ್ತಾರಲ್ಲ ಆ ಕಾರ್ನ ಒಳಗೆ ಇರುವಂತ ಅಲ್ಲಿ ಜಾಗವನ್ನ ಕೊಡ್ತಾರೆ. ಮತ್ತೆ ಹೀರೋಯಿನ್ ಅವನನ್ನ ಸಿಟಿಗೆಲ್ಲ
ಕರ್ಕೊಂಡ್ ಬರ್ತಾಳೆ. ಹೇರ್ ಕಟ್ ಎಲ್ಲ ಮಾಡಿಸಿ ಹೀರೋ ಕಾಣಿಸ್ತಾ ಇರ್ತಾನೆ. ಈ ಕಡೆ ಹೀರೋಯಿನ್ ಮನೆಯಲ್ಲಿ ಹೊಸ ಗ್ಯಾಸ್ ಸ್ಟೇಷನ್ ಅನ್ನೇ ಓಪನ್ ಮಾಡ್ತಾ ಇರ್ತಾರೆ. ಆಕ್ಚುಲಿ ಮೊದಲೇ ಓಪನ್ ಮಾಡಿರ್ತಾರೆ, ಹಣದ ಸಮಸ್ಯೆ ಬಂದು ಸ್ವಲ್ಪ ತಿಂಗಳುಗಳ ಹಿಂದೆ ಅದನ್ನ ಕ್ಲೋಸ್ ಮಾಡಿರ್ತಾರೆ. ಇವಾಗ ಒಳ್ಳೆ ಬಿಸ್ನೆಸ್ ಆಗಿರುತ್ತೆ ಅಲ್ವಾ, ಇವಾಗ ಓಪನ್ ಮಾಡಿರ್ತಾರೆ. ಮತ್ತೆ ಹಾಗೆ ಫ್ಯಾಮಿಲಿ ಫೋಟೋ ಕೂಡ ತಗೋತಾರೆ, ಅದರಲ್ಲಿ ಹೀರೋ ಕೂಡ ಇರ್ತಾನೆ. ಈಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಹೀರೋನು ಕೂಡ ತಮ್ಮ ಫ್ಯಾಮಿಲಿ ಒಬ್ಬ ಅಂತ ಹೇಳ್ಕೊಂಡು ಅವನಿಗೂ ಕೂಡ ಊಟ ಹಾಕಿರ್ತಾರೆ. ಮತ್ತೆ ಈ ಕಡೆ ಹೀರೋಯಿನ್ ತಮ್ಮನಿಗೆ ಅವನನ್ನ ಮತ್ತೆ ಕಿಡ್ನಾಪ್ ಮಾಡಿ ಬೇರೆಯವರಿಗೆ ಕೊಟ್ಟು ಹಣವನ್ನ ಸಂಪಾದನೆ ಮಾಡ್ಬೇಕಂತ ಅನ್ಕೋತಾ ಇರ್ತಾನೆ. ಇದು ಅವಳಿಗೆ ಗೊತ್ತಾಗುತ್ತೆ. ಅಯ್ಯಯ್ಯೋ, ಹೀರೋ ಇಲ್ಲೇ ಇದ್ರೆ ಇವನಿಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಇವನ ಹತ್ರ ಕಚ್ಚಿಸಿ ಸಂಪಾದನೆ ಮಾಡ್ಕೋತಾರೆ, ಇಲ್ಲ ಅಂದ್ರೆ ಇವನು ಅವರನ್ನ ಮಾರಿ ಹಣ ತಗೋತಾನೆ. ಇವನು ಇಲ್ಲಿರೋದು ಡೇಂಜರ್ ಅಂತ ಹೇಳಿ ಹೀರೋಗೆ ತುಂಬಾನೇ ಚೆನ್ನಾಗಿ ಡ್ರೆಸ್ ಮಾಡಿ ಒಂದು ಕಡೆ ಕರ್ಕೊಂಡ್ ಬಂದಿರ್ತಾಳೆ. ಈಗ ಹೊರಗಡೆ ಹೀರೋ ಹತ್ರ ಅವಳ ಕಷ್ಟನೆಲ್ಲ ಹೇಳ್ಕೊತಾ ಇರ್ತಾಳೆ. ಒಂದು ಫೋಟೋವನ್ನ ತೋರಿಸಿ, ಇವರೇ ನನ್ನ ಅಮ್ಮ, ನಾನು ಹುಟ್ಬೇಕಾದ್ರೇನೆ ಸತ್ತು ಹೋದ್ರು, ನಾನು ಅವರ ಮುಖ ಕೂಡ ನೋಡೋಕೆ ಆಗ್ಲಿಲ್ಲ. ಈ ಊರಿನ ಜನರೆಲ್ಲರೂ ನಾನು ಹುಟ್ಟಿದಾಗ ನಿನ್ನ ಅಮ್ಮನನ್ನ ಸಾಯಿಸಿದೆ ಅಂತ ನನ್ನ ಒಂಥರ ನೋಡ್ತಾರೆ ಅಂತ ಅವನ ಜೊತೆ ಅವಳ ಕಷ್ಟವನ್ನೆಲ್ಲ ಹೇಳ್ಕೊತಾ ಇರ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡ ಹೀರೋಯಿನ್ ಹತ್ರ ಹಾಗೆ ಬರ್ತಾನೆ. ಹೀರೋಯಿನ್ಗೆ ಶಾಕ್ ಆಗುತ್ತೆ, ಏನಪ್ಪ ಇವನ್ಗೂ ಕೂಡ ಫೀಲಿಂಗ್ಸ್ ಇದೆಯಾ, ಕಿಸ್ ಮಾಡೋದಕ್ಕೆ ಬರ್ತಾ ಇದ್ದಾನಲ್ಲ ಅಂತ. ನೋಡಿದ್ರೆ ಹೀರೋ ಅವಳ ಮೇಲಿದ್ದ ಎಲೆಯನ್ನ ಊದ್ತಾನೆ. ಇದನ್ನ ನೋಡಿ ಹೀರೋಯಿನ್ಗೆ ನಗು ಬಂದ್ಬಿಟ್ಟಿರುತ್ತೆ. ಈ ಕಡೆ ಹೀರೋಯಿನ್ ತಮ್ಮ ಹೀರೋನ ಕಿಡ್ನಾಪ್ ಮಾಡ್ಬೇಕು ಅಂತ ಹೋಗಿ ನೋಡ್ತಾನೆ, ಅಲ್ಲಿ ಹೀರೋನೇ ಇರೋದಿಲ್ಲ. ಅದಕ್ಕೆ ಅಲ್ವಾ ಹೀರೋಯಿನ್ ಅವನನ್ನ ಕರ್ಕೊಂಡು ಈಗ ಇಲ್ಲಿಗೆ ಬಂದಿರ್ತಾಳೆ. ಮತ್ತೆ ಅವನಿಗೆ ಒಂದು ಸ್ಕೂಲ್ ಹುಡುಗನ ತರ ಡ್ರೆಸ್ ಮಾಡಿರ್ತಾಳೆ. ಅವನು ದಾರಿ ಉದ್ದಕ್ಕೂ ಹೋಗ್ಬೇಕಾದ್ರೆ ಹಸುವಾದ್ರೆ ತಿನ್ಲಿ ಅಂತ ಅವನ ಬ್ಯಾಗ್ ಅಲ್ಲಿ ಕೋಸು ಮತ್ತೆ ಟೊಮೊಟೊ ಕೆಚಪ್ ಕೂಡ ಇಟ್ಟಿರ್ತಾಳೆ. ನಿನ್ನಿದ್ರೆ ಡೇಂಜರ್, ನಿನ್ನೆಲ್ಲಾರು ಹೊರಟೋಗು ಅಂತ ಅವನಿಗೆ ಹೇಳಿ ಕಳಿಸ್ತಾಳೆ. ನೋಡಿದ್ರೆ ಅವನು ಅವಳಿಂದಾನೆ ಬರ್ತಾ ಇರ್ತಾನೆ. ಏಯ್ ನನ್ನ ಹಿಂದೆ ಬರ್ಬೇಡ, ಬಂದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಹೀರೋ ಎಲ್ಲಿ ಹೋಗದೆ ಅಲ್ಲೇ ನಿಂತು ಬಿಟ್ಟಿರ್ತಾನೆ. ಈಗ ಹೀರೋಯಿನ್ ಮನೆಗೆ ಬಂದಿರ್ತಾಳೆ. ಹೀರೋನ ಒಂಟಿಯಾಗಿ ಬಿಟ್ಟು ಬಂದ ಕಾರಣಕ್ಕೆ ತುಂಬಾನೇ ಗಿಲ್ಟ್ ಫೀಲ್ ಮಾಡ್ತಾ ಇರ್ತಾಳೆ. ಈ ಕಡೆ ಹೀರೋಯಿನ್ ತಮ್ಮ ಅವನನ್ನ ಹುಡುಕ್ತಾ ಇರ್ತಾನೆ ಅಲ್ವಾ, ಅವ್ನ್ ನೋಡಿದ್ರೆ ಎಲ್ಲಿದ್ನೋ ಅಲ್ಲೇ ಇರ್ತಾನೆ. ಹಾಗೆ ಕಂಡಿಡಿದ್ ಬಿಡ್ತಾನೆ. ಮತ್ತೆ ಅವನನ್ನ ಈಗ ಬೇರೆಯವ್ರಿಗೆ ಮಾರ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಕೂರಿಸಿ, ನಿನಗೆ ಹಸಿವಾಗ್ತಿದ್ಯಾ, ನಿನಗೆ ತಿಂಡಿಯನ್ನ ತಗೋಬರ್ತೀನಿ ಅಂತ ಕ್ಯಾಂಟೀನ್ ಹತ್ರ ಹೋಗ್ತಾನೆ. ಇವಾಗ್ಲೇ ಒಂದು ದೊಡ್ಡ ಟ್ವಿಸ್ಟ್ ಇರೋದು ಏನಪ್ಪಾ ಅಂದ್ರೆ, ಹೀರೋ ಯಾರಿಗೆಲ್ಲ ಕಚ್ಚಿದ್ದ ಅವರೆಲ್ಲ ಜಾಂಬಿ ಆಗಿರ್ತಾರೆ. ಅದರಲ್ಲಿ ಕ್ಯಾಂಟೀನ್ ಅಲ್ಲಿ ಒಬ್ರು ಕೂಡ ಕಚ್ಚಿಸ್ಕೊಂಡಿರ್ತಾರೆ. ಅವನು ತಿಂಡಿ ಕೇಳಕ್ ಹೋದ ಹೀರೋಯಿನ್ ತಮ್ಮನನ್ನೇ ಅಟ್ಟಾಡ್ಸ್ಕೊಂಡ್ ಬರ್ತಾ ಇರ್ತಾನೆ. ಈ ಕಡೆ ತಾತನ ಫ್ರೆಂಡ್ ಒಬ್ಬರಿಗೆ ಮದ್ವೆ ಆಗ್ತಾ ಇರತ್ತಲ್ವಾ, ಆ ಮದ್ವೆ ಆಗ್ಬೇಕಾದ್ರೆ ಇನ್ನೇನ್ ಕಿಸ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಅವರು ಕೂಡ ಅವಳನ್ನ ಕಚ್ಚಿ ಜಾಂಬಿ ಮಾಡ್ಬಿಡ್ತಾರೆ. ಆ ಫಂಕ್ಷನ್ ಗೆ ತಾತನ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ ಅಲ್ವಾ, ಅವರು ಕೂಡ ಹೀರೋನ ಕೈಯಲ್ಲಿ ಕಚ್ಚಿಸ್ಕೊಂಡಿರ್ತಾರೆ. ಅವ್ರು ಎಲ್ಲರೂ ಈಗ ಜಾಂಬಿ ಆಗಿ ಬದಲಾಗ್ತಾರೆ. ಮತ್ತೆ ಮದ್ವೆಗೆ ಬಂದಿದ್ದ ಎಲ್ಲರನ್ನು ಕೂಡ ಕಚ್ಚಿ ಜಾಂಬಿ ಮಾಡ್ಬಿಡ್ತಾರೆ. ಹೀರೋಯಿನ್ಗೆ ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಒಳಗಡೆ ಆರಾಮಾಗಿ ನಿದ್ದೆ ಮಾಡ್ತಿರ್ತಾಳೆ. ಮತ್ತೆ ಹಾಗೆ ಹೊರಗಡೆ ಬಂದು ನೋಡ್ತಾಳೆ, ಯಾವ್ದೊಂದು ಜಾಂಬಿ ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಅಲ್ಲಿಂದ ಹೊರಗಡೆ ಬರ್ತಾಳೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಶಾಪಿಂಗ್ ಇಂದ ಅವರ ಅಣ್ಣ ಮತ್ತೆ ಅತ್ತಿಗೆ ಅಲ್ಲಿಂದ ಬರ್ತಾ ಇರ್ತಾರೆ. ಅಣ್ಣ ಜಾಂಬಿ ಬರ್ತಾ ಇದೆ, ನಮ್ಮನ್ನ ಕಚ್ಚೋಕ್ ಬರ್ತಾ ಇದೆ ಅಂತ ಹೇಳಿದ್ರೆ, ಏನಮ್ಮ ನೋಡಿದ್ರೆ ಚೆನ್ನಾಗಿ ಕುಡಿದು ಟೈಟ್ ಆದ ನಂಗೆ ಇದಾನೆ, ಇವನು ಜಾಂಬಿನ ಅಂತ ಕಿಂಡಲ್ ಮಾಡ್ತಾನೆ. ಆ ಜಾಂಬಿ ಇವರನ್ನ ಕಚ್ಚೋದಕ್ಕೆ ಇನ್ನೇನ್ ಹತ್ರ ಬಂದಾಗ ಗೊತ್ತಾಗುತ್ತೆ, ಹೆಂಡತಿಯ ಕೈಯಲ್ಲಿ ಒಂದು ಪ್ಯಾನ್ ಇರುತ್ತೆ, ತೆಗೆದು ಒಂದು ಕೊಡ್ತಾಳೆ ನೋಡಿ. ಅಷ್ಟೇ ಜಾಂಬಿ ಈಗ ಕೆಳಗೆ ಬಿದ್ದಿರುತ್ತೆ. ಇದನ್ನ ಒಬ್ಬ ಪೊಲೀಸ್ ನೋಡ್ತಾನೆ. ಅವ್ರಿಗೆ ಗನ್ ಪಾಯಿಂಟ್ ಮಾಡಿ, ಏಯ್ ಇವ್ರಿಗೆ ಯಾಕೆ ಹೊಡಿತಾ ಇದೀರಾ, ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ಬಿಡ್ತೀನಿ ಅಂತ ಗನ್ ಪಾಯಿಂಟ್ ಮಾಡಿ ಅವ್ರಿಗೆ ಹೆದರಿಸ್ತಾ ಇರ್ತಾನೆ. ಮತ್ತೆ ಜಾಂಬಿನ, ಸರ್ ನೀವು ಬನ್ನಿ, ನೀವ್ ಹಿಂದೆ ಬನ್ನಿ, ನಾನ್ ನಿಮ್ಮನ್ನ ಸೇಫ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಆ ಜಾಂಬಿ ಅವನು ಹೇಳ್ದಾಗ ಹಿಂದೆನೆ ಹೋಗಿ ನಿಲ್ಲುತ್ತೆ. ಮತ್ತೆ ಅವನನ್ನೇ ಕಚ್ಚಿ ಅವನನ್ನು ಜಾಂಬಿ ಮಾಡ್ಬಿಡುತ್ತೆ. ಹಾಗೆ ಯಾರೆಲ್ಲ ಜಾಂಬಿ ಆಗಿರ್ತಾರೋ ಅವರೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಎಲ್ಲ ಬರ್ತಾ ಇದೆ ಅಂತ ಎಲ್ಲರ ಮನೆ ಒಳಗೆ ಹೋಗಿ ಲಾಕ್ ಮಾಡ್ಕೋತಾರೆ. ಆದ್ರೂ ಕೂಡ ಅಲ್ಲಿ ತುಂಬಾನೇ ಜಾಂಬಿಗಳಿರುತ್ತೆ, ಅವರನ್ನ ಅಟ್ಯಾಕ್ ಮಾಡ್ತಾ ಇರ್ತವೆ. ಇವರು ಒಳಗಿಂದನೇ ಯಾವ್ದೇ ಕಾರಣಕ್ಕೂ ಜಾಂಬಿಗಳು ಒಳಗೆ ಬರಬಾರ್ದಂತ ಸೇಫ್ ಮಾಡ್ಕೋತಾರೆ. ಮತ್ತೆ ಈಗ ಇಷ್ಟೊಂದು ಜಾಂಬಿಗಳಿದೆ ಅಲ್ವಾ, ಇವಿಂದ ಹೇಗೆ ತಪ್ಪಿಸ್ಕೊಳ್ಳೋದಂತ ಯೋಚನೆ ಮಾಡ್ತಿರ್ತಾರೆ. ಆಗ ಅವಳಿಗೆ ಗೊತ್ತಾಗೋದು, ಅವರ ತಮ್ಮ ಒಂದು ಬುಕ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅಲ್ಲಿ ಬರ್ದಿರ್ತಾನೆ. ಅದನ್ನ ತೆಗೆದು ನೋಡ್ತಾರೆ. ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿರ್ತಾನೆ ಜಾಂಬಿಯ ಬಗ್ಗೆ. ಮತ್ತೆ ಆ ಜಾಂಬಿಗಳು ಎಲ್ಲೆಲ್ಲ ಕಚ್ತವೆ ಅಂತ ತಿಳ್ಕೊಂಡು ಆ ಜಾಗಕ್ಕೆಲ್ಲ ಬಟ್ಟೆಯನ್ನ ಸುತ್ತಕೊಂಡು ಸೇಫ್ ಮಾಡ್ಕೋತಾರೆ. ಮತ್ತೆ ಈ ಕಡೆ ತಮ್ಮನ್ನ ತೋರಿಸ್ತಾರೆ. ಅವ್ನು ನೋಡಿದ್ರೆ ಯಾವ್ದೊಂದು ಕಾರ್ ಕೆಳಗೆ ಔಸ್ಕೊಂಡಿರ್ತಾನೆ. ಹಾಗೆ ಅಲ್ಲಿಂದ ಪೊಲೀಸರಿಗೆ ಕಾಲ್ ಮಾಡಿ ಹೆಲ್ಪ್ ಕೇಳಿದ್ರೆ ಅವರು ಕೂಡ ಏನೋ ಪ್ರಾಂಕ್ ಮಾಡ್ತಾ ಇದೆಯಾ ಅಂತ ಹೇಳಿ ಬೈದು ಕಾಲ್ ಅನ್ನ ಕಟ್ ಮಾಡ್ತಾರೆ. ಹಾಗೆ ಒಂದು ಟೈಮ್ ಅನ್ನ ನೋಡ್ಕೊಂಡು ಅಲ್ಲೇ ಯಾವ್ದೊಂದು ವ್ಯಾನ್ ಇರುತ್ತೆ ಅನ್ಸುತ್ತೆ. ಆ ವ್ಯಾನ್ ಅನ್ನ ತಗೊಂಡು ತುಂಬಾ ಸ್ಪೀಡ್ ಆಗಿ ಅಲ್ಲಿಂದ ಹೊರಟು ಬಿಡ್ತಾನೆ. ಹೋಗೋ ದಾರಿಯಲ್ಲಿ ಕವರ್ನೆಲ್ಲ ಕಿತ್ಕೊಂಡು ಹೋಗ್ತಾನೆ. ಅದ್ರ ಹಿಂದೆ ತುಂಬಾನೇ ಜನ ಔಸ್ಕೊಂಡಿರ್ತಾರೆ. ಅವರನ್ನು ಕೂಡ ಜಾಂಬಿಗಳು ಹಿಡಿದು ಜಾಂಬಿ ಮಾಡ್ಬಿಡುತ್ತೆ. ಮತ್ತೆ ಮನೆಯೊಳಗೆ ಎಷ್ಟೇ ಸೇಫ್ ಮಾಡಿದ್ರು ಜಾಂಬಿಗಳು ಹೇಗಿಗೂ ಮಾಡಿ ಮನೆಯೊಳಗೆ ಬಂದ್ಬಿಡ್ತವೆ. ಅವ್ರು ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ನೋಡ್ತಾ ಇದ್ರೆ ಅಲ್ಲಿ ಅಣ್ಣ ಕಾಣೋದೇ ಇಲ್ಲ. ಎಲ್ಲಿ ಹೋದ್ನಪ್ಪ ಅಂತ ನೋಡಿದ್ರೆ ಅವನು ಮಡಗಿದ ದುಡ್ಡು ಬಾಕ್ಸ್ ಅನ್ನ ಎತ್ಕೊಂಡ್ ಬರೋದಕ್ಕೆ ಅಂತ ಹೋಗಿರ್ತಾನೆ. ಈ ಟೈಮ್ ಅಲ್ಲೂ ಕೂಡ ದುಡ್ಡು ಮೇಲೆ ಎಷ್ಟು ಆಸೆ ಮಡಗಿದಾನೆ ನೋಡಿ. ಇನ್ನೊಂದ್ ಸ್ವಲ್ಪದರಲ್ಲೇ ಆ ಜಾಂಬಿಗಳಿಂದ ಮಿಸ್ ಆಗ್ತಾರೆ. ಇವರು ಹೊರಗಡೆ ಬಂದು ಇವ್ರ ಮನೆ ಮೇಲಿಂದ ಇನ್ನೊಂದು ಮನೆ ಮೇಲೆ ಹೋಗ್ತಾರೆ. ಈ ಕಡೆ ನೋಡಿದ್ರೆ ತಮ್ಮ ಒಂದು ಗಾಡಿಯಲ್ಲಿ ಬರ್ತಾ ಇರ್ತಾನೆ. ಅಣ್ಣ ನಾನ್ ಬಂದ್ಬಿಟ್ಟೆ ಅಂತ
ಅಲ್ಲಿಗೆ ಬಂದು ಆ ಗಾಡಿಯಲ್ಲಿ ತುಂಬಾನೇ ಪಟಾಕಿಗಳಿರುತ್ತೆ ಅನ್ಸುತ್ತೆ. ಅದನ್ನ ಫೈರ್ ಮಾಡಿ ಝೋಂಬಿಗಳ ಮೇಲೆ ಬಿಡ್ತಾ ಇರ್ತಾನೆ. ಇದನ್ನೆಲ್ಲ ಮೇಲಿಂದ ಅಣ್ಣ ನೋಡ್ತಾನೆ, ಶಾಕ್ ಆಗಿ ಬಿಡ್ತಾನೆ. ಲೋ ಮುಟ್ಟಾಳ, ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಐತೆ ಕಣೋ, ನೀ ನೋಡಿದ್ರೆ ಅಲ್ಲೇ ಪಟಾಕಿಗಳನ್ನ ಹಚ್ತಾ ಇದೆಯಲ್ಲ, ಅದಕ್ಕೇನಾರ ಬಿತ್ತು ಅಂದ್ರೆ ನಾವೆಲ್ಲರೂ ಸಾಯ್ತೀವಿ ಅಂತ ಕೂಗಿ ಹೇಳ್ತಾನೆ. ಅವಾಗ್ಲೇ ತಮ್ಮನ್ಗೂ ಕೂಡ ಬುದ್ಧಿ ಬರುತ್ತೆ. ಅಲ್ಲಿಂದ ಗಾಡಿಯನ್ನ ಬಿಟ್ಟು ಓಡೋದೋಡ್ತಾನೆ. ಆಫ್ ಮಾಡ್ಬೇಕು ತಾನೆ, ಅದನ್ನ ಹಾಗೆ ಅಲ್ಲೇ ಬಿಟ್ಟು ಓಡಿರ್ತಾನೆ. ಆ ಗಾಡಿಯಲ್ಲಿರೋ ಪಟಾಕಿಗಳೆಲ್ಲ ಹಚ್ಕೊಂಡಿರುತ್ತೆ. ಹಾಗೆ ಆ ಗಾಡಿಯಲ್ಲಿರೋ ಅಷ್ಟು ಪಟಾಕಿಗಳು ಹಚ್ಕೋತವೆ. ನೋಡಿದ್ರೆ ಅದು ಸ್ಕೈ ಶಾಟ್ ಅನ್ಸುತ್ತೆ. ಎಲ್ಲ ಮೇಲೆ ಹೋಗಿ ಹೊಡಿತಾ ಇದೆ. ಇದರಿಂದ ಬೇರೆ ಕಡೆ ಯಾವ ಕಡೆ ಜಾಂಬಿಗಳಿದೆ ಅವಕ್ಕೆಲ್ಲ ಸಿಗ್ನಲ್ ಸಿಗುತ್ತೆ. ಆ ಜಾಂಬಿಗಳೆಲ್ಲ ಈಗ ಇಲ್ಲಿಗೆ ಬರ್ತಾರೆ. ನೋಡಿ 5 ನಿಮಿಷದಲ್ಲೇ ಎಂತ ಪ್ರಾಬ್ಲಮ್ ಅನ್ನ ತಂದ. ಮತ್ತೆ ಹಾಗೆ ನೋಡ್ತಾ ಆ ಅಣ್ಣನ ಹೆಂಡತಿಗೆ ಹೊಟ್ಟೆ ನೋವು ಬರುತ್ತೆ. ಇವರಿಗೆಲ್ಲ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಈ ಕಡೆ ತಮ್ಮ ಒಂದು ಐಡಿಯಾವನ್ನ ಮಾಡ್ತಾನೆ. ಹೀರೋ ಜಾಂಬಿ ಹಾಕಿದ್ದ ಬಟ್ಟೆಗಳನ್ನ ನಾವು ಹಾಕೊಂಡ್ರೆ ಯಾವ ಜಾಂಬಿಗಳಿಗೂ ಕೂಡ ನಾವು ಮನುಷ್ಯರು ಅಂತ ಗೊತ್ತಾಗೋದಿಲ್ಲ. ಹಾಗೆ ಹೋಗಿ ಹೊರಗಡೆ ಇದ್ದ ಕಾರನ್ನ ನಾವು ತಗೊಂಡ್ ಬಂದ್ರೆ ನಾವು ಸೇಫ್ ಆಗಿ ಇಲ್ಲಿಂದ ಹೊರಗಡೆ ಹೋಗ್ಬೋದು ಅಂತ ಹೇಳ್ತಾನೆ. ಇದು ಒಳ್ಳೆ ಐಡಿಯಾ ಅಲ್ವಾ, ಸರಿ ಅಂತ ಹೇಳಿ ಅಲ್ಲಿಂದ ಹೀರೋ ಡ್ರೆಸ್ ಅನ್ನ ಹಾಕೊಂಡು ಹೊರಗೆ ಬರ್ತಾರೆ. ನೋಡಿದ್ರೆ ಅಲ್ಲಿ ತುಂಬಾನೇ ಜಾಂಬಿಗಳಿರುತ್ತೆ. ಅವರ ಮುಂದೆ ಇವ್ರು ಆ ತರ ಆಕ್ಟ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ. ಮತ್ತೆ ಹಾಗೆ ಇಷ್ಟೇ ಟ್ರೈ ಮಾಡ್ತಾ ಇರ್ತಾರೆ. ಜಾಂಬಿಗಳ ತರ ನಡೆಯೋದಕ್ಕೆ ಅವ್ರ ಕೈಲಿ ಆಗ್ತಾ ಇರೋದಿಲ್ಲ. ಅದಕ್ಕೆ ತಮ್ಮ ನಮ್ ಕೈಲಿ ನಡೆಯೋದಕ್ಕೆ ಆಗ್ತಾ ಇಲ್ಲ, ನಾವು ರಿಟರ್ನ್ ಹೋಗ್ಬಿಡೋಣ ಬಾ ಅಂತ ಕರಿಬೇಕಾದ್ರೆ ಆ ಕಡೆ ಹೀರೋಯಿನ್ ಡೋರ್ ಅನ್ನೇ ಕ್ಲೋಸ್ ಮಾಡ್ಬಿಡ್ತಾಳೆ. ಅಷ್ಟೇ, ಏನು ಮಾಡೋದಕ್ಕಾಗಲ್ಲ. ಸರಿ ಅಂತ ಹೇಳಿ ಜಾಂಬಿ ತರನೇ ನಡ್ಕೊಂಡು ಆ ತರ ಟ್ರೈ ಮಾಡಿ ಹೋಗಿ ಕಾರ್ ಒಳಗೆ ಕೂತ್ಕೋತಾರೆ. ಬಂದು ನೋಡಿದ್ರೆ ಕಾರಲ್ಲಿ ಕಾರ್ ಕೀ ಇರೋದಿಲ್ಲ. ಅಣ್ಣನಿಗೆ ಟೆನ್ಷನ್ ಆಗಿ ಕಾರ್ ಕೀ ಎಲ್ಲಿದೆ ಹುಡುಕು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ತಮ್ಮ ಏನಣ್ಣ ನೀನು ಇಷ್ಟ ಕತ್ಲಲ್ಲಿ ಹುಡುಕಿದ್ರೆ ಎಲ್ಲಿ ಸಿಗುತ್ತೆ, ಲೈಟ್ ಆನ್ ಮಾಡೋ ಅಂತ ಲೈಟ್ ಆನ್ ಮಾಡ್ತಾನೆ. ಆ ಲೈಟ್ ಆನ್ ಮಾಡೋದಕ್ಕೆ ಸುತ್ತಮುತ್ತ ಇರೋ ಜಾಂಬಿಸ್ ಗಳೆಲ್ಲ ಆ ಕಾರ್ ಅನ್ನ ಮುತ್ಕೊಳ್ತವೆ. ಅಷ್ಟೇ, ಇವ್ರ ಕತೆ ಇನ್ನೇನ್ ಮುಗಿಬೇಕು ಅನ್ನೋಷ್ಟರಲ್ಲಿ ಹೀರೋಯಿನ್ ಅಲ್ಲಿಂದ ಎದ್ದು ಯಾವ್ದೋ ಮಿಷಿನ್ ಇಟ್ಕೊಂಡಿದ್ದಾಳೆ ಅನ್ಸುತ್ತೆ. ಆ ಜಾಂಬಿಗಳಿಗೆ ಅಲ್ಲಿಂದ ನೀವು ಬಂದ್ರೆ ಸರಿ, ಇಲ್ಲ ಎಲ್ಲರನ್ನ ಸಾಯಿಸ್ಬಿಡ್ತೀನಿ ಅಂತ ಕೂಗಿ ಹೇಳ್ತಿರ್ತಾಳೆ. ಆ ಜಾಂಬಿಗಳೇನು ಇವಳು ಹೇಳ್ದ ಮಾತನ್ನ ಕೇಳ್ತಾವ, ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತವೆ. ಹಾಗೆ ಇನ್ನೇನ್ ಜಾಂಬಿಗಳು ಅವಳನ್ನ ಕಡಿಯೋದಕ್ಕೆ ಬರ್ಬೇಕು ಅನ್ನೋಷ್ಟರಲ್ಲಿ ಆ ಮೇನ್ ಜಾಂಬಿ ಬರ್ತಾನೆ, ನಮ್ಮ ಹೀರೋ ಬರ್ತಾನೆ. ಹಾಗೆ ಕೆಳಗೆ ಬಿದ್ದು ಅವರಿಬ್ರು ಹಾಗೆ ನೋಡ್ಕೋತಾ ಇರ್ತಾರೆ. ಮತ್ತೆ ಈ ಕಡೆ ಮೇಲಿಂದ ಯಾವ್ದೊಬ್ಬ ಲೂಸ್ ಜಾಂಬಿ ಅನ್ಸುತ್ತೆ ಅಲ್ಲಿದ ಎಲೆಕ್ಟ್ರಿಸಿಟಿಯನ್ನ ತುಳು ಬಿಟ್ಟಿರ್ತಾನೆ. ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಈ ಕಡೆ ಪೆಟ್ರೋಲ್ ಬಂಕ್ ಅಲ್ಲೂ ಕೂಡ ಅಲಾರಂ ಸೌಂಡ್ ಕೇಳಿಸ್ಕೊಳ್ಳುತ್ತೆ. ಆ ಸೌಂಡ್ ಜಾಂಬಿಗಳಿಗೆ ಯಾವ್ದೋ ಒಂದು ಸಾಂಗ್ ತರ ಕೇಳಿಸ್ತಾ ಇದೆ ಅನ್ಸುತ್ತೆ. ಎಲ್ಲ ಜಾಂಬಿಗಳು ಆ ಸಾಂಗ್ ಗೆ ಮೈ ಮರೆತು ಅಲ್ಲೇ ಇರ್ತವೆ. ಈ ಕಡೆ ಅಣ್ಣ ಇದೇ ಸರಿಯಾದ ಟೈಮ್ ಹೋಗಿ ಕಾರ್ ಕೀಯನ್ನ ಎತ್ಕೊಂಡ್ ಬರೋಣ ಅಂತ ಹೋಗ್ತಾ ಇರ್ತಾನೆ. ನೋಡಿದ್ರೆ ಆ ಸಾಂಗ್ ಆಫ್ ಆಗ್ಬಿಡುತ್ತೆ. ಎಲ್ಲ ಜಾಂಬಿಗಳು ಇವನ್ ಮೇಲೆ ತಿರುಗಿ ಬಿಡ್ತವೆ. ಇನ್ನೇನ್ ಇವನ್ ಕತೆ ಮುಗಿದ ಅನ್ನೋ ಅಷ್ಟರಲ್ಲಿ ಅವನ ಹೆಂಡತಿಗೆ ಅಲ್ಲಿ ಮಗು ಆಗ್ಬಿಟ್ಟಿರುತ್ತೆ. ಆ ಮಗು ಅಳು ಸೌಂಡ್ ಅನ್ನ ಕೇಳಿ ಎಲ್ಲ ಜಾಂಬಿಗಳು ಆ ಕಡೆ ಹೊರಟಿರ್ತವೆ. ಮತ್ತೆ ಒಳಗಡೆ ಇದ್ದ ಅವನು ತುಂಬಾನೇ ಟ್ರೈ ಮಾಡ್ತಾನೆ ಆ ಜಾಂಬಿಗಳನ್ನ ತಡೆಯೋದಕ್ಕೆ ಅಂತ, ಆಗ್ತಾನೆ ಇರೋದಿಲ್ಲ. ಮತ್ತೆ ಹೊರಗಿಂದ ಅವನು ಕಾರ್ ಕೀಯನ್ನ ಎತ್ಕೊಂಡ್ ಬರೋ ಆಗ್ಲೇ ನಾವಿಂದ ಹೊರಡೋಕೆ ಸಾಧ್ಯ ಅಂತ ಕೂಗಿ ಹೇಳ್ತಾ ಇರ್ತಾನೆ. ಆದ್ರೆ ಇಲ್ಲಿ ಪರವಾಗಿಲ್ಲ, ಅವ್ರ ಜೊತೆ ಜಗಳ ಮಾಡಿ ಕಾರ್ ಕೀಯನ್ನ ತಗೊಳ್ಳೋಣ ಅಂತ ಫೈಟ್ ಮಾಡ್ತಾ ಇರ್ತಾನೆ. ಈ ಕಡೆ ಗಾಡಿಯಲ್ಲಿ ಯಾವ್ದೋ ಒಂದು ಜಾಂಬಿ ಅವನನ್ನ ಕಚ್ಚೋದಕ್ಕೆ ಅಂತ ಬರ್ತಾ ಇರುತ್ತೆ. ಹೀರೋಯಿನ್ ಆ ಜಾಂಬಿಯಿಂದ ಅವಳ ಅಣ್ಣನನ್ನ ಕಾಪಾಡ್ತಾಳೆ. ಅದಷ್ಟೇ ಅಲ್ಲ, ಈಗ ಈ ಕಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಜಾಂಬಿಗಳಿರ್ತವೆ. ಅವಳ ಹತ್ರ ಇದೆ ಯಾವ್ದೋ ಒಂದು ಮಿಷಿನ್ ಇಂದ ಅವುಗಳನ್ನೆಲ್ಲ ಅವಾಯ್ಡ್ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಹೀರೋ ಕೂಡ ಅಲ್ಲಿಗೆ ಬಂದ್ಬಿಡ್ತಾನೆ. ಈ ಕಡೆ ಅಣ್ಣ ನೋಡಿದ್ರೆ ಹೇಗೋ ಕಷ್ಟಪಟ್ಟು ಕೀಯನ್ನ ಹುಡುಕೆ ಬಿಡ್ತಾನೆ. ಹಾಗೆ ಎತ್ತಿ ತಮ್ಮನಿಗೆ ಎಸಿತಾನೆ. ಪಾಪ ಅಣ್ಣ ಫೈಟ್ ಮಾಡ್ಬೇಕಾದ್ರೆ ಜಾಂಬಿ ಕೈಯಿಂದ ಕಚ್ಚಿಸ್ಕೊಬಿಟ್ಟಿರ್ತಾನೆ. ಮತ್ತೆ ಮೇಲಿಂದಾನೆ ನನ್ನ ಹೆಂಡತಿ ಮಗುವನ್ನ ಚೆನ್ನಾಗಿ ನೋಡ್ಕೋ, ಹಾಗೆ ನನ್ನ ತಂಗಿಯನ್ನು ಕೂಡ ಚೆನ್ನಾಗಿ ನೋಡ್ಕೊಂತ ಮೇಲಿಂದಾನೆ ಹೇಳ್ತಾ ಇರ್ತಾನೆ. ಹಾಗೆ ಅಲ್ಲೇ ಅವನು ಸತ್ತು ಹೋಗ್ತಾನೆ. ಮತ್ತೆ ಈ ಕಡೆ ತಮ್ಮನಿಗೆ ಹಾಗೆ ಕೋಪದಿಂದ ಗಾಡಿಯನ್ನ ಸ್ಟಾರ್ಟ್ ಮಾಡ್ತಾ ಇರ್ತಾನೆ. ನೋಡಿದ್ರೆ ಅವನ ಗಾಡಿಯಿಂದ ಮತ್ತೊಂದು ಗಾಡಿಗೆ ಲಾಕ್ ಆಗಿರುತ್ತೆ. ಮತ್ತೆ ಹಾಗೆ ಹೀರೋಯಿನ್ ಆ ಕಡೆ ಜಾಂಬಿಗಳಿಂದ ಒಳಗಡೆ ಸೇಫ್ ಆಗಿರ್ತಾಳೆ. ಹೀರೋನ ಕರೆದ್ರೆ ಹೀರೋ ಬರೋದೇ ಇಲ್ಲ, ಹೀರೋ ಹೊರಗಡೆನೆ ಇರ್ತಾನೆ. ಏನಪ್ಪಾ ಅಂತ ನೋಡಿದ್ರೆ ಹೀರೋಯಿನ್ ಅನ್ನ ಒಳಗಡೆ ಕಳಿಸಿ ಡೋರ್ ಅನ್ನ ಲಾಕ್ ಮಾಡಿ ಇವನೇ ಎಲ್ಲ ಜಾಂಬಿಗಳನ್ನ ನೋಡ್ಕೋತಾ ಇರ್ತಾನೆ. ಈ ಕಡೆ ತಮ್ಮ ಆ ಗಾಡಿಯನ್ನ ಎತ್ತಬೇಕಾದ್ರೆ ಇನ್ನೊಂದು ಗಾಡಿಗೆ ಕನೆಕ್ಟ್ ಆಗಿರುತ್ತಲ್ಲ, ಅದಕ್ಕೆ ಪೆಟ್ರೋಲ್ ಬ್ಯಾಂಕಿನ ಒಂದು ಪೈಪ್ ಗೆ ತಗಲಿ ಅಲ್ಲಿಂದ ಪೆಟ್ರೋಲ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿರುತ್ತೆ. ಮತ್ತೆ ಆ ಪೆಟ್ರೋಲ್ ಇಂದ ಎಲ್ಲ ಜಾಂಬಿಗಳು ಕೂಡ ನೆಂದೋಗ್ತಾರೆ. ಈ ಕಡೆ ಅಣ್ಣ ಆ ಜಾಂಬಿಗಳ ಹತ್ರ ಫೈಟ್ ಮಾಡ್ತಾ ಇರ್ತಾನೆ ಗೊತ್ತಾ, ಅವನು ಕೂಡ ಹೇಗೋ ತಪ್ಪಿಸ್ಕೊಂಡು ಆ ಕಾರಿಗೆ ಬಂದು ಹತ್ಕೊಬಿಡ್ತಾನೆ. ಈ ಕಡೆ ತಮ್ಮ ಕೂಡ ಟಾಪ್ ಗೇರ್ ಗೆ ಹಾಕಿ ಆ ಗಾಡಿಯನ್ನ ಅಲ್ಲಿಂದ ತಗೋ ಬರ್ತಾನೆ. ಆ ಗಾಡಿಗೆ ಕನೆಕ್ಟ್ ಆಗಿದ್ದ ಇನ್ನೊಂದು ಗಾಡಿ, ಹೀರೋಯಿನ್ ಇದ್ದ ಗಾಡಿ ಕೂಡ ಅಲ್ಲಿಂದ ಹೊರಗಡೆ ಬರುತ್ತೆ. ಈಗ ಅವ್ರು ಮಾತ್ರ ಅಲ್ಲಿಂದ ಹೋಗ್ತಾ ಇರ್ತಾರೆ, ಹೀರೋ ಅಲ್ಲೇ ಇರ್ತಾನೆ. ಇದನ್ನ ನೋಡಿ ಹೀರೋಯಿನ್ ತುಂಬಾನೇ ಫೀಲ್ ಮಾಡ್ಕೋತಾ ಇರ್ತಾಳೆ. ಜಂಗ್ಬಿ ಅಂತ ಕಿರ್ಚ್ಕೋತಾ ಇರ್ತಾಳೆ. ಹೀರೋಯಿನ್ ಅವನ ಹತ್ರ ಕೇಳ್ಕೊತಾ ಇರ್ತಾಳಲ್ವಾ, ನನ್ನ ಹೆಸರು ಒಂದ್ಸತಿ ಆದ್ರೂ ಹೇಳು ಅಂತ. ಈಗ ಹೀರೋ ಅವಳ ಹೆಸರನ್ನ ಹೇಳೋದಕ್ಕೆ ಟ್ರೈ ಮಾಡ್ತಾನೆ, ಹಾಗೆ ಹೇಳು ಬಿಡ್ತಾನೆ. ಇದನ್ನ ಕೇಳಿಸ್ಕೊಂಡ ಪಕ್ಕದಲ್ಲಿದ್ದ ಜಾಂಬಿಗಳೆಲ್ಲ ಅವನ ಮೇಲೆ ಅಟ್ಯಾಕ್ ಮಾಡ್ತವೆ. ಈಗ ಎಲ್ಲ ಜಾಂಬಿಗಳು ಹೀರೋನ ಮೇಲ್ ಬಿದ್ದಿರ್ತವೆ. ಹೀರೋನ ಕೈಯಲ್ಲಿ ಯಾವ್ದೊಂದು ಲೈಟ್ ಇರುತ್ತೆ, ಅದನ್ನ
ಅದನ್ನ ಆನ್ ಮಾಡಿ ಪೆಟ್ರೋಲ್ ಬಂಕ್ ಹತ್ರ ಎಸ್ತಿರ್ತಾನೆ. ಅಲ್ಲಿ ಬೆಂಕಿ ಎತ್ಕೊಳ್ಳುತ್ತೆ. ಈ ಕಡೆ ಹೀರೋಯಿನ್ ಹೋಗ್ತಾ ಇರ್ತಾಳೆ, ನೋಡ್ತಾಳೆ ಆ ಪೆಟ್ರೋಲ್ ಬಂಕ್ ಬಗ್ ಅಂತ ಹತ್ಕೊಂಡಿರುತ್ತೆ. ಆಲ್ಮೋಸ್ಟ್ ಜಾಂಬಿಗಳೆಲ್ಲ ಸತ್ತಿರ್ತವೆ. ಹಾಗೆ ಕಾರಲ್ಲಿ ಹೋಗ್ತಾ ಇರ್ತಾರೆ. ತಮ್ಮ ಡ್ರೈವಿಂಗ್ ಮಾಡ್ತಾ ಒಂದು ಅಬ್ಸರ್ವ್ ಮಾಡ್ತಾನೆ. ಏನು ಅಂತ ಹೇಳಿದ್ರೆ ಅಣ್ಣ ಜಾಂಬಿ ಹತ್ರ ಫೈಟ್ ಮಾಡ್ಬೇಕಾದ್ರೆ ಅವನು ಕೂಡ ಕಚ್ಚಿಸ್ಕೊಂಡಿರ್ತಾನೆ. ಈಗ ಅವನು ಕೂಡ ಜಾಂಬಿ ಆಗಿ ಬದಲಾಗಿರ್ತಾನೆ. ಹಾಗೆ ಅಲ್ಲಿಂದ ಹೀರೋಯಿನ್ ಮತ್ತೆ ಅಣ್ಣನ ಹೆಂಡತಿ ಕೆಳಗೆ ಇಳಿದು ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಒಳಗೆ ಅಣ್ಣ ಜಾಂಬಿಯಿಂದ ಕಚ್ಚಿಸ್ಕೊಂಡು ಜಾಂಬಿ ಆಗಿರ್ತಾನೆ. ಮತ್ತೆ ಟನಲ್ ಇಂದ ಯಾರೋ ಒಬ್ರು ಬರ್ತಾ ಇದಾರೆ ಅಂತ ಗೊತ್ತಾಗುತ್ತೆ. ಅಲರ್ಟ್ ಆಗ್ತಾರೆ. ನೋಡಿದ್ರೆ ಅವರಪ್ಪ ದುಡ್ಡನ್ನ ತಗೊಂಡು ಬ್ಯಾಂಕಾಕ್ಗೆ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಅಲ್ಲಿಗೆ ಫ್ರೆಶ್ ಆಗಿ ಬಂದಿರ್ತಾರೆ. ಬಂದ ತಾತ, ಏನು ಮಗನೇ ಇವಾಗ ಬಂದ, ನನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಇಲ್ಲಿಗೆ ಬಂದ್ಬಿಟ್ಟ. ಅದ್ ಸರಿ, ಇವನಕ್ಕೆ ನಿಮ್ಮಣ್ಣ ಹೀಗ ಆಡ್ತಾ ಇದ್ದಾನೆ ಅಂತ ಕೇಳ್ತಾರೆ. ಯೋ ಎಲ್ಲ ನಿನ್ನಿಂದನೇ ಆಗಿದ್ದು, ನಿನ್ನನೆ ತಾನೆ ಆ ಜಾಂಬಿ ಫಸ್ಟ್ ಕಚ್ಚಿದ್ದು ಅಂತ ಹೇಳಿ ಎಲ್ಲರೂ ಒಂದೊಂದ್ ಸ್ಟೆಪ್ ಹಿಂದೆ ಇರ್ತಾರೆ. ಮತ್ತೆ ಹಾಗೆ ಹೀರೋನು ಕೂಡ ಅದನ್ನೇ ಕೇಳಿದಾಗ ಆ ತಾತ, ಅದೆಲ್ಲ ನನಗೆ ಏನ್ ಗೊತ್ತು ಅಂತ ಅವರು ಕೇಳ್ತಾರೆ. ಹಾಗೆ ಸ್ವಲ್ಪ ತಿಂಗಳುಗಳಾಗುತ್ತೆ. ಈಗ ಆ ಫ್ಯಾಮಿಲಿಗೆ ಗೊತ್ತಿರುತ್ತೆ ಅಲ್ವಾ ಜಾಂಬಿಗಳಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ. ಆ ಕೆಲಸವನ್ನೇ ಮಾಡ್ತಾ ಇರ್ತಾರೆ. ಮತ್ತೆ ಹಾಗೆ ಹೊರಗಡೆ ಬಂದ ಅವಳು, ಏನ್ ಜಂಗ್ಬಿ ರೆಡಿನಾ ಅಂತ ಕೇಳ್ತಾಳೆ. ಒಳಗಿಂದ ಜಂಗ್ಬಿ ಹೊರಗಡೆ ಬರ್ತಾಳೆ. ನೋಡಿದ್ರೆ ನಮ್ಮ ಹೀರೋ ಸತ್ತಿರೋದಿಲ್ಲ. ಅವನು ಬೆಂಕಿ ಹಾಕಿರ್ತಾನೆ ಗೊತ್ತಾ. ಆ ಟೈಮ್ ಅಲ್ಲಿ ಎಲ್ಲ ಜಾಂಬಿಗಳು ಅವನ ಮೇಲೆ ಬಿದ್ದಿರ್ತಾರೆ. ಅದಕ್ಕೆ ಎಲ್ಲ ಜಾಂಬಿಗಳು ಸತ್ತಿರ್ತಾರೆ. ಅವನು ಸೇಫ್ ಆಗಿರ್ತಾನೆ. ಅಷ್ಟೇ ಅಲ್ಲ, ಅವನು ಮನುಷ್ಯ ಆಗಿ ಬದಲಾಗಿರ್ತಾನೆ. ಮತ್ತೆ ಈ ಕಡೆ ಆ ತಾತ ಒಬ್ಬ ಜಾಂಬಿಗೆ ಕಚ್ತಾನೆ. ಆ ಜಾಂಬಿ ಹೋಗಿ ಮನುಷ್ಯ ಆಗಿ ಬದಲಾಗ್ತಾನೆ. ಅದೇನೋ ಗೊತ್ತಿಲ್ಲ, ಹೀರೋಯಿನ್ ಫಸ್ಟ್ ಆ ತಾತನ ಕಚ್ಚಿದ್ರಿಂದ ಆ ತಾತನಿಗೆ ಆ ಪವರ್ ಬಂದಿರುತ್ತೋ ಏನೋ. ಅಷ್ಟೇ, ಈಗ ಆ ತಾತನ ಹತ್ರ ಕಚ್ಚಿಸ್ಕೊಳ್ಳೋದಕ್ಕೆ ಒಂದೊಂದು ಜಾಂಬಿಗಳೆಲ್ಲ ಲೈನ್ ಆಗಿ ಬರ್ತಾ ಇರ್ತವೆ. ಹಾಗೆ ತಾತ ಬಂದ ಜಾಂಬಿಗಳನ್ನೆಲ್ಲ ಕಚ್ಚಿ ಅವರನ್ನ ಮತ್ತೆ ಮನುಷ್ಯ ಮಾಡ್ತಾ ಇರ್ತಾರೆ. ನೋಡಿ ವಿಧಿ ಹೇಗೆಲ್ಲ ಆಟ ಆಡಿಸುತ್ತೆ ಅಂತ. ಫಸ್ಟ್ ನಮ್ಮ ತಾತನೇ ಹೀರೋಯಿನ್ ಇಂದ ಎಲ್ಲರನ್ನ ಕಚ್ಚಿ ಜಾಂಬಿ ಮಾಡಿರ್ತಾರೆ. ಈಗ ಅವರ ಎಲ್ಲರನ್ನ ಕಚ್ಚಿ ಜಾಂಬಿಯಿಂದ ಮನುಷ್ಯ ಮಾಡ್ತಾ ಇರ್ತಾರೆ. ಹೀಗೆ ಈ ಕತೆ ಇಲ್ಲಿಗೆ ಮುಗಿಯುತ್ತೆ. ಚೆನ್ನಾಗಿತ್ತಲ್ವಾ? ಮೂವಿ ಹೇಗಿತ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಅನ್ನ ಮಾಡಿ. ಟೇಕ್ ಇಟ್ ಅಂಡ್ ಬೈ.